ಸೂರ್ಯನ ಆಂತರಿಕ ರಚನೆ, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಸನ್. ಸೂರ್ಯನ ಆಂತರಿಕ ರಚನೆ ಅಥವಾ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಸನ್. 5 ಲೇಯರ್ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾವ್ಯಾವುದು? ಮಧ್ಯದಲ್ಲಿರ್ತಕ್ಕಂತಹ ಲೇಯರ್ ಯಾವುದು? ಮಧ್ಯದಲ್ಲಿರ್ತಕ್ಕಂಥ ಲೇಯರ್ ಯಾವುದು? ಫಸ್ಟ್ ಬರುವಂತ ಲೇಯರ್ ಯಾವುದು? ಬೇಗ ಹೇಳಬೇಕು. ವೆರಿ ಗುಡ್. ಮೊದಲನೇ ಲೇಯರ್ ಯಾವುದು? ಮೊದಲನೇ ಲೇಯರ್ ಯಾವುದು? ಕೋರು, ಕೇಂದ್ರಗೋಳ. ಎರಡನೇ ಲೇಯರ್ ಯಾವುದು? ಎರಡನೇ ಲೇಯರ್ ಯಾವುದು? ರೇಡಿಯೇಟಿವ್ ಝೋನ್. ರೇಡಿಯೇಟಿವ್ ಝೋನ್ ಅಥವಾ ವಿಕಿರಣ ವಲಯ. ಮೂರನೇದು ಕನ್ವೆಕ್ಟಿವ್ ಝೋನು. ಪ್ರಚಲನ ವಲಯ. ನಾಲ್ಕನೇದು ಯಾವುದು? ವೆರಿ ಗುಡ್, ಫೋಟೋಸ್ಪಿಯರ್. ಫೋಟೋಸ್ಪಿಯರ್. ಐದನೇದು ಕ್ರೋಮೋಸ್ಪಿಯರ್. ಸೊ 5 ವಲಯಗಳು ಸೂರ್ಯನ ಮೇಲೆ ಕಂಡು ಬರ್ತವೆ ಅಂತ ಹೇಳಿದೆ. ಅದೇ ರೀತಿ ಸೂರ್ಯನ ಮೇಲ್ಮೈಯಲ್ಲಿ ಕಂಡು ಬರ್ತಕ್ಕಂಥ ವಿಶೇಷ ಸ್ವರೂಪಗಳು, 5 ಲೇಯರ್ ಅನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೂರ್ಯನ ಮೇಲ್ಮೈಯಲ್ಲಿ ಕಂಡು ಬರ್ತಕ್ಕಂತಹ ವಿಶೇಷ ಸ್ವರೂಪಗಳಲ್ಲಿ ಮೊದಲನೇದಾಗಿ ಯಾವುದನ್ನ ಚರ್ಚೆ ಮಾಡಿದ್ವಿ ನಾವು? ಫ್ಲಾಕುಲೆ. ಫ್ಲಾಕುಲೆ ಅಂತಂದ್ರೆ ಏನು? ಫ್ಲಾಕುಲೆ ಅಂತಂದ್ರೆ ಏನು? ಯಾವಾಗ ಸುತ್ತಮುತ್ತಲಿನ ತಾಪಮಾನಕ್ಕಿಂತ ಎಷ್ಟು? ಸುಮಾರು 1000ದಿಂದ 1500 ಡಿಗ್ರಿ ಸೆಲ್ಸಿಯಸ್. 1000ರಿಂದ 1500 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಿದ್ರೆ ಅದನ್ನೇನಂತ ಕರಿತೀವಿ? ಫ್ಲಾಕುಲೆ ಅಂತ ಕರಿತೀವಿ. The temperature is a 1000 to 1500 degree higher than surrounding areas. ನೆಕ್ಸ್ಟ್ ಯಾವುದು? ಸನ್ ಸ್ಪಾಟ್ಸ್. ಸೌರ ಕಲೆಗಳು. ಸೌರ ಕಲೆಗಳು ಅಂತಂದ್ರೆ ಏನು? ಸೌರ ಕಲೆಗಳು ಸುತ್ತಲಿನ ತಾಪಮಾನಕ್ಕಿಂತ 1000ರಿಂದ 1500 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಡಿಮೆ ಇದ್ರೆ, ರೈಟ್, ಟೆಂಪರೇಚರ್ is 1000 to 1500 degree Celsius lower than surrounding. ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ಸರ್, ಸನ್ ಸ್ಪಾಟ್ಸ್ ಯಾಕೆ ಉಂಟಾಗ್ತದೆ? ಸನ್ ಸ್ಪಾಟ್ಸ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸನ್ ಸ್ಪಾಟ್ಸ್ ಯಾಕೆ ಉಂಟಾಗ್ತದೆ? ರೈಟ್, ಯಾಕೆ ಅಂತಂದ್ರೆ ಅಲ್ಲಿ ಗುರುತ್ವಾಕರ್ಷಣೆಯಿಂದಾಗಿ. ಈ ಸ್ಥಳಗಳಲ್ಲಿ ಏನಾಗುತ್ತೆ? ಸನ್ ಸ್ಪಾಟ್ಸ್ ನಲ್ಲಿ ಗುರುತ್ವಾಕರ್ಷಣೆ ಹೆಚ್ಚಿರ್ತದೆ, ಕಡಿಮೆ ಇರ್ತದೆ? ಅತಿ ಹೆಚ್ಚಿರ್ತದೆ. ಈ ಗುರುತ್ವಾಕರ್ಷಣೆ, ಗ್ರಾವಿಟಿ ಈಸ್ ಅ ವೆರಿ ಹೈ. ಬೇರೆ ಸ್ಥಳಗಳನ್ನ ಹೋಲಿಸಿದರೆ ತುಂಬಾ ಜಾಸ್ತಿ
ಏನಿರುತ್ತೆ ಈ ಸನ್ ಸ್ಪಾಟ್ಸ್ ನಲ್ಲಿ ಗುರುತ್ವಾಕರ್ಷಣೆ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಏನು ನಿರ್ಮಾಣ ಆಗ್ತವೆ? ಮ್ಯಾಗ್ನೆಟಿಕ್ ಸ್ಟಾರ್ಮ್ಗಳು ಅಥವಾ ಕಾಂತೀಯ ಬಿರುಗಾಳಿಗಳು ಕೂಡ ನಿರ್ಮಾಣ ಆಗ್ಬಹುದು. ರೈಟ್, ಇದರಿಂದ ಏನ್ ನಿರ್ಮಾಣ ಆಗಬಹುದು? ಕಾಂತೀಯ ಬಿರುಗಾಳಿ ಕೂಡ ನಿರ್ಮಾಣ ಆಗಬಹುದು. ಕಾಂತೀಯ ಬಿರುಗಾಳಿ ಕೂಡ ಇಲ್ಲಿ ನಿರ್ಮಾಣ ಆಗಬಹುದು. ಕ್ಲಿಯರ್ ಇದೆಯಾ? ಇದು ಕೂಡ ಗೊತ್ತಿರಬೇಕು ನಿಮಗೆ. ಈ ಸೋಲಾರ್ ಫ್ಲೇರ್ ಅಂತ ಹೇಳಿ ಕರಿತೀವಿ, ಗೊತ್ತಾ? ಸೋಲಾರ್ ಫ್ಲೇರು, ಸೋಲಾರ್ ವಿಂಡ್ಗಳು, ಸೌರ ಮಾರುತಗಳು, ಇವು ಕೂಡ ಈ ಒಂದು ಪ್ರದೇಶದಿಂದ ಏನಾಗಬಹುದು? ಉಗಮ ಆಗಬಹುದು. ನಿನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಸೌರ ಕಲೆಗಳು ಹೆಚ್ಚು ಗುರುತ್ವವನ್ನು ಹೊಂದಿರುತ್ತದೆ, ಕಡಿಮೆ ಗುರುತ್ವವನ್ನು ಹೊಂದಿರುತ್ತದೆ, ಕಪ್ಪು ಕುಳಿಗಳು ಅಥವಾ ಮೇಲಿನ ಯಾವುದೂ ಅಲ್ಲ. ಈಗ ಆನ್ಸರ್ ಸಿಗ್ತಾ ಅದಕ್ಕೆ? ಏನು ಸೌರ ಕಲೆಗಳು ಅಂತಂದ್ರೆ ಏನು? ಗುರುತ್ವಾಕರ್ಷಣೆ ಹೆಚ್ಚಿರ್ತದ, ಕಡಿಮೆ ಇರ್ತದ? ಆಮೇಲೆ ನೋಡ್ರಿ, ಸೌರ ಕಲೆಗಳು ಎಷ್ಟು ದೊಡ್ಡವಿರ್ತಾವ ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡವಿರ್ತವೆ. ಸೌರ ಕಲೆಗಳು ಎಷ್ಟು ದೊಡ್ಡವಿರ್ತವೆ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಿ ನೀವು, ಅಷ್ಟು ದೊಡ್ಡವಿರ್ತಾವೆ. ಹಂಗಂದ್ರೆ ಸರ್ ಎಷ್ಟು ದೊಡ್ಡವಿರಬೇಕು? ಒಂದು ಸೌರ ಕಲೆ, ನೆನಪಲ್ಲಿ ಇಟ್ಕೊಳ್ರಿ, ಒಂದು ಸೌರ ಕಲೆ, ಓಕೆ, ಇಲ್ಲಿದೆ ನೋಡ್ರಿ, ಇವೆಲ್ಲ ಸೌರ ಕಲೆಗಳು. ಒಂದು ಸೌರ ಕಲೆ ಎಷ್ಟು? ಭೂಮಿಯಷ್ಟು ದೊಡ್ಡದಿರಬಹುದು ಗಾತ್ರ ಹೊಂದಿರುತ್ತೆ. ಚಿಕ್ಕದಲ್ಲ ಅದು. ಬ್ಯಾಕ್ ಸ್ಲೈಡ ಬೇಗ ಬರ್ಕೊಳ್ರಿ. ನಿನ್ನೆ ಸನ್ ಸ್ಪಾಟ್ಸ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಬರ್ಕೊಳ್ಳಿ ಮಹೇಶ್. ಮುಗಿತಾ ಎಲ್ಲರದು? ಸೋಲಾರ್ ಫ್ಲೇರ್ ಇನ್ನೂ ಹೇಳೇ ಇಲ್ಲ, ನಾನು ಹೇಳ್ತೀನಿ. ಈ ಸನ್ಸ್ಪಾಟ್ ಸೌರ ಕಲೆಗಳಿಂದ ಸೋಲಾರ್ ಫ್ಲೇರು, ಸೋಲಾರ್ ವಿಂಡೋ ಉಗಮ ಆಗಬಹುದು ಅಂತ ಅಷ್ಟೇ ಬರ್ಕೊಳ್ರಿ. ಇನ್ನು ಸೋಲಾರ್ ಫ್ಲೇರ್ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ, ಇನ್ನು ಬರ್ಸಿಲ್ಲ ನಾನು. ಸನ್ಸ್ಪಾಟ್ಸ್ ನಿಂದ ಸೋಲಾರ್ ಫ್ಲೇರ್ ಮತ್ತು ಸೌರ ಮಾರುತಗಳು ಉಗಮವಾಗಬಹುದು. ಗೋಪಾಲ, ಅದಕ್ಕೆ ಇದನ್ನ ಆಡ್ ಮಾಡ್ಕೊಳ್ರಿ, ಯಾವ್ದಾದ್ರು ಎಕ್ಸ್ಟ್ರಾ ಪಾಯಿಂಟ್ ಇದ್ರೆ. ಒಂದು ಸೌರ ಕಲೆ ಒಂದು ಭೂಮಿಯಷ್ಟು ಗಾತ್ರವನ್ನ ಹೊಂದಿರ್ತವೆ. ಸೌರ ಕಲೆಯಲ್ಲಿ ಎರಡು ಭಾಗಗಳಿರ್ತವೆ. ಯಾವ್ಯಾವು? ಒಂದು ಅಂಬ್ರ ಅಂತ ಹೇಳಿ, ಇನ್ನೊಂದು ಅಂಬ್ರ ಅಂತ ಹೇಳಿ, ಇನ್ನೊಂದು ಯಾವುದು? ಪೆನಂಬ್ರ. ಅಂಬ್ರ ಅಂತಂದ್ರೆ ಹೆಚ್ಚು ಕಪ್ಪಿಗಿರ್ತಕ್ಕಂಥ ಭಾಗ. ಪೆನಂಬ್ರ ಅಂತಂದ್ರೆ ಅದು ಸುತ್ತಲಿನ ಭಾಗ. ಪೆನಂಬ್ರ ಇಸ್ ನಥಿಂಗ್ ಬಟ್ ಸುತ್ತಲಿನ ಪ್ರದೇಶ. ಸುತ್ತಲಿನ ಪ್ರದೇಶವನ್ನ ಪೆನಂಬ್ರ ಅಂತ ಹೇಳ್ತಾರೆ. ಸೌರ ಕಲೆ ಬಗ್ಗೆ ಮತ್ತೇನಾದ್ರೂ ಡೌಟ್ ಇದೆಯಾ? ಇವಾಗಲೇ ಕೇಳಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಬರ್ಕೊಡ್ರಿ. ಸೌರ ಕಲೆಗಳು ಪ್ರತಿ 11 ವರ್ಷಕ್ಕೆ ಹೆಚ್ಚು ಮತ್ತು ಕಡಿಮೆ ಆಗ್ತವೆ. ಸೌರ ಕಲೆಗಳು ಪ್ರತಿ ಎಷ್ಟು ವರ್ಷಕ್ಕೆ? ಪ್ರತಿ 11 ವರ್ಷಕ್ಕೆ ಹೆಚ್ಚು ಮತ್ತು ಕಡಿಮೆ ಆಗ್ತವೆ.
ಈ ಕೋರ್ಸ್ ಯಾವಾಗ ಮುಗಿಯುತ್ತೆ? ಇನ್ನು ಶುರು ಆಗಕ್ಕಾದ್ರೂ ಬಿಡ್ರಿ, ಈಗಲೇ ತೆಂಗಿನಕಾಯಿ ಹೊಡೆದು ಬಿಡಬೇಡ್ರಿ. ಅಂಬ್ರ ಅಂತಂದ್ರೆ ಮಧ್ಯದ ಭಾಗ, ಪೆನಂಬ್ರ ಅಂದ್ರೆ ಸುತ್ತಲಿನ ಭಾಗ, ಸೆಂಟ್ರಲ್ ಪಾರ್ಟ್. ಅದಾಗತ್ತೆ, ಸೂರ್ಯನಾಗುತ್ತೆ. ಅದು ನಾವು ಸೋಲಾರ್ ಸೈಕಲ್ ಅಂತೇಳಿ ಕೂಡ ಕರಿತೀವಿ ನಾವು. ಸೋಲಾರ್ ಸೈಕಲ್. ಸೋಲಾರ್ ಸೈಕಲ್ ಅಂತಂದ್ರೆ ಏನು? ಸನ್ ಸ್ಪಾಟ್ಸ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ in a average cycle of 11 years. Why it takes 11 years? ಅದು ಪ್ರೊಸೆಸ್. ನೀವು ಯಾಕೆ 100 ವರ್ಷ ಆದ್ಮೇಲೆ ಸಾಯ್ತೀರಿ? ಯಾಕೆ 9 ತಿಂಗಳಾದ್ಮೇಲೆ ಹುಡ್ತೀವಿ? ಇವೆಲ್ಲ ಪ್ರೊಸೆಸ್ ಅವು. ಏನ್ ಮಾಡೋದು? ಏನೋ ಮಾಡಕ್ ಬರಲ್ಲ. ಮುಗಿತಾ ಇದೆ ಸ್ಲೈಡು. ಯಾರ್ಯಾರ್ದು ಮುಗಿತು? ಎಲ್ಲರೂ. ಸನ್ ಸ್ಪಾಟ್ಸ್ ಬಗ್ಗೆ ನಮ್ಗೆ ಪೂರ್ತಿ ಮಾಹಿತಿ ಇದೆ ಸರ್. ಸನ್ ಸ್ಪಾಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಿನ ಗುರುತ್ವ ಇರ್ತದೆ, ಅತ್ಯಂತ ಕಡಿಮೆ ತಾಪಮಾನ ಇರ್ತದೆ, ಇದು ಅತ್ಯಂತ ವಿಶಾಲವಾಗಿರ್ತದೆ. ನೋಡ್ರಿ, ಸನ್ ಸ್ಪಾಟ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಭೂಮಿಯಲ್ಲಿ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸನ್ ಸ್ಪಾಟ್ಸ್ ಕಡಿಮೆ ಆದ್ರೂ ಭೂಮಿಯಲ್ಲಿ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ರೈಟ್? ಓಕೆ, ಟೈಪ್ ಮಾಡ್ರಿ. ಸನ್ ಸ್ಪಾಟ್ಸ್ ಅಂತ ಬರೀರಿ. ಅಂಬ್ರ ಅಂತಂದ್ರೆ ಸೌರಕಲೆಯ ಮಧ್ಯದ ಭಾಗ, ಪೆನಂಬ್ರ ಅಂತಂದ್ರೆ ಅದರ ಸುತ್ತಲಿನ ಭಾಗ. ಅಂಬ್ರ ಅಂದ್ರೆ ಮೇನು ಮಧ್ಯದಲ್ಲಿರ್ತಕ್ಕಂಥದ್ದು, ಪೆನಂಬ್ರ ಅಂತಂದ್ರೆ ಅದರ ಸುತ್ತಲಿನ ಭಾಗ ಅಷ್ಟೇ. ಬೆಳಕು ಕಡಿಮೆ ಆಗುತ್ತೆ. ಅದಕ್ಕೆ ಸನ್ ಸ್ಪಾಟ್ಸ್ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಸೈಂಟಿಫಿಕ್ ರೀಸನ್ ಏನಿಲ್ಲ. ಇಟ್ ಇಸ್ ಅಬ್ಸರ್ವೇಷನ್ ಅಷ್ಟೇ. ಇಟ್ ಇಸ್ ಅಬ್ಸರ್ವೇಷನ್. ಇಟ್ ಇಸ್ ಅ ಮಿಯರ್ ಅಬ್ಸರ್ವೇಷನ್. ಓಕೆ, ಇನ್ನು ನೆಕ್ಸ್ಟ್ ಯಾವ್ದು ಹೇಳಿದ್ದೆ? ನೆನ್ನೆ ನೆಕ್ಸ್ಟ್ ಯಾವ್ದು ಹೇಳಿದ್ದೆ? ಇದಾದ ಮೇಲೆ ಸೋಲಾರ್ ವಿಂಡ್ಸ್ ಅಂತ ಹೇಳಿದ್ದೆ, ಸೌರ ಮಾರುತಗಳು. ಮೊದಲು ಸೋಲಾರ್ ಫ್ಲೇರ್ ಬರ್ಸ್ಬಿಡ್ತೇನೆ. ಸೋಲಾರ್ ಫ್ಲೇರ್. ಸೋಲಾರ್ ಫ್ಲೇರ್ ಅಂತಂದ್ರೆ ಏನು? ಓಕೆ, ಗುರುತ್ವಾಕರ್ಷಣೆ ವ್ಯತ್ಯಾಸದಿಂದ ಒಂದು ಕಡೆ ಹೆಚ್ಚು ಗುರುತ್ವಾಕರ್ಷಣೆ, ಇನ್ನೊಂದು ಕಡೆ ಕಡಿಮೆ ಗುರುತ್ವಾಕರ್ಷಣೆ. ಈ ರೀತಿ ಗುರುತ್ವಾಕರ್ಷಣೆ ವ್ಯತ್ಯಾಸದಿಂದ ಸೂರ್ಯನಿಂದ ಬಿಡುಗಡೆಯಾಗುವ ಏನಿವು? ಸೂರ್ಯನಿಂದ ಬಿಡುಗಡೆಯಾಗುವ, ವಾಟ್ ಇಸ್ ದಿಸ್? ಬೇಗ ಹೇಳಬೇಕು. ಕಾಂತೀಯ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದ ಇದು? ಇಲ್ಲ. ಸೋಲಾರ್ ಫ್ಲೇರ್, ಸೋಲಾರ್ ಫ್ಲೇರ್ಸ್ ಕಾಂತೀಯ ಲಕ್ಷಣ ಹೊಂದಿರುವ ಅಲೆಗಳು ಅಥವಾ ಕಿರಣಗಳು ಅಂತ ಬರೀಬಹುದು. ವಾಟ್ ಆರ್ ಸೋಲಾರ್ ಫ್ಲೇರ್ಸ್? ಸೋಲಾರ್ ಫ್ಲೇರ್ಸ್ ಅಂತಂದ್ರೆ ಏನು? ದೇ ಆರ್ ಪ್ರೊಡ್ಯೂಸ್ಡ್ ಆನ್ ದ ಸನ್ಸ್ ಸರ್ಫೇಸ್. ದೇ ಆರ್ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ produced on the sun's surface due to magnetic anomaly, gravity anomaly. ಇದು ಅರ್ಥ ಆಯ್ತಾ? ಸೊ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಇವುಗಳ ಮೂಲ ಯಾವುದು? ಎಲ್ಲಿಂದ? ಸೌರ ಕಲೆಗಳಿಂದ ಬಿಡುಗಡೆ ಆಗುತ್ತೆ ಬಹುತೇಕ. ಎಲ್ಲಿಂದ? ಸನ್ ಸ್ಪಾಟ್ಸ್ ನಿಂದ ಬಿಡುಗಡೆ ಆಗ್ತದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಸೋಲಾರ್ ಫ್ಲೇರ್ ಅಂದ್ರೆ ಏನಂತೇಳಿ.
ಓಕೆ, ಮುಂದಿನ ಸ್ಲೈಡ್ಗೆ ಹೋಗ್ಲಾ? ನೆಕ್ಸ್ಟ್ ಯಾವ್ದು ನೋಡೋಣ? ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್. ಸೌರ ಮಾರುತಗಳು ಅಂತಂದ್ರೆ ಏನು? ಸೌರ ಮಾರುತಗಳು ಅಂತಂದ್ರೆ ಏನು? ರೈಟ್, ಏನಿವು? ಸೂರ್ಯನಿಂದ ಬಿಡುಗಡೆಯಾಗುವ ಹೆಚ್ಚಿನ ಉಷ್ಣಾಂಶ ಹೊಂದಿರುವ ಎಷ್ಟು ಉಷ್ಣಾಂಶ ಹೊಂದಿರುತ್ತದೆ? ಮಿಲಿಯನ್ ಗಂಟ್ಲೆ, ಅಟ್ಲೀಸ್ಟ್ ಕನಿಷ್ಠ ಎಷ್ಟು ಡಿಗ್ರಿ? 1 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. 1 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೊಂದಿರತಕ್ಕಂತಹ ವಿದ್ಯುತ್ ಪೂರಣ ಪ್ರವಾಹ. These are nothing but a solar wind is a stream of energized and charged particles. Emitting from a sun and have a high temperature. ಅಂತಂದ್ರೆ ಹೆಚ್ಚು ಕಡಿಮೆ 1 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. 1 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೈ ಟೆಂಪರೇಚರ್. ಮತ್ತು ಸ್ಪೀಡ್ ನೋಡ್ರಿ, ಸ್ಪೀಡ್ ಎಷ್ಟಿರುತ್ತೆ? ಹೆಚ್ಚು ಕಡಿಮೆ 900 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಎಷ್ಟಿರುತ್ತೆ? ಹೆಚ್ಚು ಕಡಿಮೆ 900 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರುತ್ತೆ. ಇವು ಭೂಮಿ ಮೇಲೆ ಯಾವುದಾದ್ರೂ ಪ್ರಭಾವವನ್ನು ಉಂಟು ಮಾಡ್ತವ? ರೈಟ್, ಭೂಮಿ ಮೇಲೆ ಯಾವುದಾದ್ರೂ ಪ್ರಭಾವವನ್ನು ಉಂಟು ಮಾಡ್ತವ? ಎಸ್, ಸೌರ ಮಾರುತಗಳ ಪ್ರಭಾವ, ಎಫೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ಸೂರ್ಯ ಇದ್ದಾನೆ ಅನ್ಕೊಳ್ರಿ. ಸೂರ್ಯನಿಂದ ಏನು ಬಿಡುಗಡೆ ಆಗ್ತದೆ? ಈ ರೀತಿಯಾಗಿ ಇವೇನಿವು? ಸೌರ ಮಾರುತ ಅತ್ಯಂತ ವೇಗವಾಗಿ ಬರ್ತಾ ಇರ್ತವೆ. ಮೊದಲಿಗೆ ಯಾವುದು ಸಿಗುತ್ತದೆ? ಬುಧ ಗ್ರಹ ಸಿಗುತ್ತೆ, ಚಿಕ್ಕ ಬುಧ ಗ್ರಹ. ಬುಧ ಗ್ರಹದಲ್ಲಿ ವಾತಾವರಣ ಇದೆಯಾ? ಬುಧ ಗ್ರಹದಲ್ಲಿ ವಾತಾವರಣ ಇದೆಯಾ? ಇಲ್ಲ. ಯಾಕೆ ಅಂತಂದ್ರೆ ಇದೆ, ಸೌರ ಮಾರುತಗಳು ಇದ್ದಂತಹ ವಾತಾವರಣವನ್ನ ಕೊಚ್ಚಿಕೊಂಡು ಹೋಗ್ತವೆ. ಸೌರ ಮಾರುತಗಳು ಈ ಬುಧ ಗ್ರಹದ ವಾತಾವರಣವನ್ನ ಏನ್ ಮಾಡ್ತದೆ? ಅಸ್ತಿತ್ವದಲ್ಲಿ ಇರೋಕೆ ಬಿಡೋದಿಲ್ಲ. ಬುಧ ಆದ್ಮೇಲೆ ಶುಕ್ರ ಬರುತ್ತೆ. ಶುಕ್ರದಲ್ಲಿ ವಾತಾವರಣ ಇದೆ, ಯಾಕಂತಂದ್ರೆ ಇದ್ರದ್ದು ಸಾಕಷ್ಟು ಮ್ಯಾಗ್ನೆಟಿಕ್ ಪವರ್ ಇದೆ. ನೆಕ್ಸ್ಟ್ ಬರೋದು ಯಾವುದು? ಭೂಮಿ. ಭೂಮಿ ಕಡೆನೂ ಇವು ಬರ್ತವೆ. ಶುಕ್ರನನ್ನ ದಾಟಿ ಭೂಮಿ ಕಡೆ ಬರ್ತವೆ. ಹಾಗಾದ್ರೆ ಭೂಮಿಗೆ ಏನಾದ್ರೂ ಎಫೆಕ್ಟ್ ಮಾಡ್ತವ? ಇಲ್ಲ. ಯಾಕೆ? ಯಾಕಂತಂದ್ರೆ ಭೂಮಿಗೆ ಏನಿದೆ? ಕಾಂತೀಯ ಶಕ್ತಿ ಇದೆ. ಸೊ ಈ ಕಾಂತೀಯ ಶಕ್ತಿಯಿಂದ ಏನಾಗ್ಬಿಡ್ತಾವೆ? ಎಂಟ್ರಿ ಆಗಲ್ಲ, ಹಿಂಗ್ ಹೊರಗಡೆ ಆಶ್ ಹೋಗುತ್ತೆ. ಭೂಮಿಯ ಕಾಂತೀಯ ಶಕ್ತಿಯಿಂದಾಗಿ ಇವು ಭೂಮಿಗೆ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ಹಿಂಗ್ ಹೋಗುವಾಗ ಒಂದು ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತವೆ. ಏನು? ಏನಂತ ಕರಿತೀವಿ? ಎಸ್, ಅರೋರಾ ಬೋರಿಯಾಲಿಸ್ ಮತ್ತು ಅರೋರಾ ಆಸ್ಟ್ರಾಲಿಸ್. These are called as aurora borealis and aurora australis. ಅರ್ಥ ಆಯ್ತಾ? ಉತ್ತರ ಗೋಳಾರ್ಧದ ಮೇಲೆ, ಉತ್ತರ ಧ್ರುವದ ಮೇಲೆ ಅರೋರಾ ಬೋರಿಯಾಲಿಸ್ ಉಂಟಾಗ್ತದೆ, ದಕ್ಷಿಣ ಧ್ರುವದ ಮೇಲೆ ಅರೋರಾ ಆಸ್ಟ್ರಾಲಿಸ್ ಉಂಟಾಗ್ತದೆ. ಅದಕ್ಕೆ ಕಾರಣ ಯಾವುದು ಅಂತಂದ್ರೆ ಈ ಸೌರ ಮಾರುತಗಳು. ಅರ್ಥ ಆಗ್ತಿದ್ಯಾ? ಬರೆಸ್ಲಾ ಇದ್ರ ಡೆಫಿನಿಷನ್, ಡೈಗ್ರಾಮ್ ಅರ್ಥ ಆಯ್ತಾ ಎಲ್ಲರಿಗೂ? ಸ್ಪೀಡ್ 900 ಕಿಲೋಮೀಟರ್.
ಪ್ರಭಾವಗಳಲ್ಲಿ ಮೊದಲನೇದಾಗಿ ಬರ್ಕೊಳ್ರಿ, ಸೌರ ಮಾರುತಗಳಿಂದಾಗಿ ಬುಧ ಗ್ರಹದಲ್ಲಿ ಯಾವುದೇ ವಾತಾವರಣ ಇಲ್ಲ. ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಯಾವುದೇ ವಾತಾವರಣ ಇಲ್ಲ, ರೈಟ್? ಬಿಕಾಸ್ ಆಫ್ ಸೋಲಾರ್ ವಿಂಡ್ಸ್ there is no atmosphere. ಇನ್ನ ಯಾವುದು ಮೆರ್ಕ್ಯುರಿ. ಇದು ಒಂದು ಎಫೆಕ್ಟ್ ಆಯ್ತು. ಎರಡನೇ ಎಫೆಕ್ಟ್ ಏನು? ರೈಟ್, ಈ ಸೌರ ಮಾರುತಗಳನ್ನ ಭೂಮಿಯ ಕಾಂತೀಯ ಶಕ್ತಿ ವಾತಾವರಣವನ್ನ ಪ್ರವೇಶಿಸದಂತೆ ತಡೆಗಟ್ಟುತ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ? ಉತ್ತರ ಧ್ರುವದ ಮೇಲೆ ಏನುಂಟಾಗುತ್ತೆ? ಬಣ್ಣದ ಅರೋರಾ ಬೋರಿಯಾಲಿಸ್, ದಕ್ಷಿಣ ಧ್ರುವದ ಮೇಲೆ ಅರೋರಾ ಆಸ್ಟ್ರಾಲಿಸ್ ಉಂಟಾಗ್ತದೆ. ಕ್ಲಿಯರ್ ಇದೆಯಾ? ಬಿಕಾಸ್ ಅರ್ಥ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ prevents solar winds from entering atmosphere. The charged ions of solar winds create ಎಫೆಕ್ಟ್ ಅಂತ ಹೇಳ್ಬೋದು. ಎಫೆಕ್ಟ್ ಆರ್ ಕ್ರಿಯೇಟ್ ಅ ಡಿಸ್ಪ್ಲೇ ಅಟ್ ನಾರ್ತ್ ಪೋಲ್ ಏನು? ಅರೋರಾ ಬೋರಿಯಾಲಿಸ್, ಅಂಡ್ ಅಟ್ ಸೌತ್ ಪೋಲ್ ಅರೋರಾ ಆಸ್ಟ್ರಾಲಿಸ್. ಲಾಸ್ಟ್ PSI ಅಲ್ಲಿ ಕೇಳಿದ ಪ್ರಶ್ನೆ ಇದೇ ಕ್ವಶನ್ ಸರ್. ಎಸ್, ಅರ್ಥ ಆಯ್ತಾ? ಅರೋರಾ ಆಸ್ಟ್ರಾಲಿಸು, ಅರೋರಾ ಬೋರಿಯಾಲಿಸು. ಯಾಕೆ ಹಿಂಗಾಗುತ್ತೆ ಅನ್ನೋದು ಗೊತ್ತಾಯ್ತಾ? ಅರೋರಾ ಆಸ್ಟ್ರಾಲಿಸ್, ಅರೋರಾ ಬೋರಿಯಾಲಿಸ್. ಅರೋರಾ ಆಸ್ಟ್ರಾಲಿಸ್ ಆರ್ಕ್ಟಿಕ್ ಖಂಡದ ಮೇಲಾಗುತ್ತೆ. ಆರ್ಕ್ಟಿಕ್ ಖಂಡದ ಮೇಲಾಗುತ್ತೆ. ನೋಡಿದ್ರ ಯಾವತ್ತಾದ್ರೂ? ಹೆಚ್ಚಾಗಿ ಹಸಿರು ಬಣ್ಣದಲ್ಲಿ ಕಂಡು ಬರುತ್ತೆ, ಗ್ರೀನ್ ಕಲರ್ ಜಾಸ್ತಿ ಕಂಡು ಬರುತ್ತೆ. ಆದ್ರೆ ಯೂಶುವಲಿ ಬಣ್ಣದ ಲೈಟ್ಗಳು ಕಂಡು ಬರ್ತವೆ. ಬಣ್ಣದ ಲೈಟ್ಗಳು ಹೆಚ್ಚಾಗಿ ಕಂಡು ಬರ್ತವೆ. ಡಯಾಗ್ರಾಮ್ ತೋರಿಸ್ಲಾ? ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಆರ್ಕ್ಟಿಕ್ ನಲ್ಲಿ ಇದು, ಆರ್ಕ್ಟಿಕ್ ನಲ್ಲಿ ಇದು, ಅಂಟಾರ್ಕ್ಟಿಕ್ ನಲ್ಲಿ. ಆರ್ಕ್ಟಿಕ್ ನಲ್ಲಾದ್ರೆ ಬೋರಿಯಾಲಿಸ್, ಅಂಟಾರ್ಕ್ಟಿಕ್ ನಲ್ಲಾದ್ರೆ ಆಸ್ಟ್ರಾಲಿಸ್. ಬೇಗ ಬರ್ಕೊಡ್ರಿ ಇದನ್ನ. ಫಸ್ಟ್ ಈ ಸ್ಲೈಡ್ ಮುಗಿಸ್ರಿ. ಯಾರ್ಯಾರಿಗೆ ಅರ್ಥ ಆಗಿದೆ ಅರೋರಾ ಅಂದ್ರೆ ಏನಂತೇಳಿ ಯಾರ್ಯಾರಿಗೆ ಅರ್ಥ ಆಗಿದೆ ಅರೋರಾ ಅಂತ ಬರೀರಿ. ಅರೋರಾ ಅಂದ್ರೆ ಯಾರಿಗೆ ಅರ್ಥ ಆಗಿದೆ ಅರೋರಾ ಅಂತ ಬರೀರಿ.
ಇದರಿಂದ ಏನು ಭೂಮಿಗೆ ಎಫೆಕ್ಟ್ ಇಲ್ಲ. ಆದ್ರೆ ಭೂಮಿಯ ವಾತಾವರಣ ಉಳಿಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭೂಮಿಯ ಮೇಲೆ ವಾತಾವರಣ ಇದೆ ಯಾಕೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ಯಾಕಂದ್ರೆ ನಮ್ಮ ಕಾಂತೀಯ ಶಕ್ತಿಯಿಂದಾಗಿ, ಕಾಂತೀಯ ಈ ಭೂಮಿಯ ಒಂದು ಮ್ಯಾಗ್ನೆಟೋಸ್ಫಿಯರ್ ಏನಿದೆ ಅದರಿಂದಾನೇ ನಮ್ಮ ವಾತಾವರಣ ಉಳಿದಿದೆ. ಇಲ್ಲಾಂದ್ರೆ ಸೋಲಾರ್ ವಿಂಡ್ಗಳು ಏನ್ ಮಾಡ್ತಿದ್ವು, ನಮ್ಮ ವಾತಾವರಣವನ್ನ ಕೂಡ ಕೊಚ್ಕೊಂಡು ಹೋಗ್ತಿದ್ವು, ನಮ್ಮ ವಾತಾವರಣವನ್ನ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ವು. ಇದು ಬಹಳ ಎತ್ತರದಲ್ಲಿ ಉಂಟಾಗುತ್ತೆ, ಕೆಳಗಡೆ ಉಂಟಾಗೋದಿಲ್ಲ. ಮತ್ತೆ ನೀವು ಸರ್ ಬಹಳ ಕೆಳಗೆ ಉಂಟಾಗುತ್ತೆ, ಇಲ್ಲ, ಮೇಲೆ ಥರ್ಮೋಸ್ಫಿಯರ್ ಅಲ್ಲಿ, ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ, ಅಪ್ಪರ್ ಅಟ್ಮಾಸ್ಫಿಯರ್ ಅಲ್ಲಿ, ಮೇಲಿನ ವಾತಾವರಣದಲ್ಲಿ. ಎಕ್ಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರು ಅಲ್ಲಾಗುತ್ತೆ. ಓಕೆ, ಇದು ಮುಗಿತಾ ಎಲ್ಲರದು? ಗ್ರೀನ್ ಕಲರ್ ಒಂದೇ ಅಲ್ಲ, ಹಲವಾರು ಬಣ್ಣಗಳು ಬರ್ತವೆ, ಹೆಚ್ಚಾಗಿ ಗ್ರೀನ್ ಕಂಡು ಬರ್ತವೆ. ಇಲ್ಲಿ ನೋಡ್ರಿ, ಇಲ್ಲೂ ಗ್ರೀನ್ ಇದೆ, ಇಲ್ಲೂ ಗ್ರೀನ್ ಇದೆ, ಇಲ್ಲೂ ಸ್ವಲ್ಪ ಗ್ರೀನಿಶ್ ಇದೆ, ಇಲ್ಲಿ ಗ್ರೀನ್ ಪ್ಲಸ್ ರೆಡ್ ಇದೆ. ಅಲ್ಲಿಗೆ ಹೋದ್ರೆ ಕಾಣಿಸಲ್ಲಪ್ಪ, ಇಲ್ಲೇ ನಿಂತರೂ ಕಾಣಿಸ್ತದೆ ಅದು ನಮಗೆ. ರೀಸನ್ ಹೇಳಿದ್ನಲ್ಲಪ್ಪ, ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಮುಂಜಾನೆದ್ದು ರಾಮ ಸೀತೆಗೆ ಏನಾಗ್ಬೇಕು ಅಂತಂದ್ರೆ ಮೋಸ್ಟ್ಲಿ ಸರ್ ಅವ್ರ ಫೇಸ್ಬುಕ್ ಫ್ರೆಂಡ್ಸ್ ಇರ್ಬೇಕಂದಿದ್ರು ಅಂತ. ಇಷ್ಟೊತ್ತು ಅದನ್ನ ಹೇಳಿದ್ನಿ. ಈ ಕಡೆಯಿಂದ ಸೋಲಾರ್ ವಿಂಡ್ ಬರ್ತವೆ, ಆದ್ರೆ ನಮ್ಮ ಮ್ಯಾಗ್ನೆಟಿಕ್ ವಲಯ ಅದನ್ನ ಒಳಗಡೆ ಹೋಗಕ್ ಬಿಡಲ್ಲ, ಈ ಕಡೆ ಸೈಡ್ ಹೋಗುತ್ತೆ. ಸೈಡ್ ಹೋಗುವಾಗ ಏನಾಗ್ಬಿಡುತ್ತೆ, ಅಯನೈಸೇಷನ್ ಅಂಡ್ ಎಕ್ಸೈಟೇಷನ್ ಆಫ್ ಅಟ್ಮಾಸ್ಫಿಯರಿಕ್ ಕಾನ್ಸ್ಟಿಟ್ಯೂಂಟ್ಸ್ ಏನಾಗುತ್ತೆ, ಈ ವಾತಾವರಣದ ಕೆಲವಾರು ವಲಯಗಳು ಏನಾಗ್ತವೆ, ಅಯನೈಸ್ ಆಗಿಬಿಡ್ತವೆ. ಅಯನೈಸ್ ಆಗಿದ್ರಿಂದ ನಮಗೊಂದು ರೀತಿ ಇದು ಆಪ್ಟಿಕಲ್ ಇಲ್ಯೂಷನ್ ಕಾಣಿಸ್ತದೆ. ಗ್ರೀನ್ ಮತ್ತು ರೆಡ್ ಹಂಗೇನ್ ಕಲರ್ ಏನು ಕೇಳಲ್ಲ, ಯೂಶುವಲಿ ಹೆಚ್ಚಾಗಿ ಗ್ರೀನ್ ಬಣ್ಣದಲ್ಲಿ ಕಂಡು ಬರ್ತದೆ. ಓಕೆ, ಅರೋರಾ ಎಲ್ಲರಿಗೂ ಅರ್ಥ ಆಯ್ತಾ? ಅರೋರಾ ಗ್ರೀನು ಮತ್ತು ರೆಡ್ ಎರಡೂ ಬರ್ಕೊಳ್ರಿ ಸುಮ್ಮ, ಆಮೇಲೆ ನೀವು ಕನ್ಫ್ಯೂಸ್ ಆಗ್ಬೋದು. ಗ್ರೀನು ಮತ್ತು ರೆಡ್ ನಲ್ಲೂ ಕೂಡ ಕಂಡು ಬರ್ತಾರೆ. ರೆಡ್ ಕೆಂಪು ಬಣ್ಣ, ಗ್ರೀನ್ ಮತ್ತು ರೆಡ್ ಎರಡೂ ಬಣ್ಣದಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಯಾವುದು ಹೇಳಿರಲಿ ಅವನು? ಸೂರ್ಯನ ಬಗ್ಗೆ ಸೋಲಾರ್ ವಿಂಡ್ ಆಯ್ತು, ಸೋಲಾರ್ ಫ್ಲೇರ್ ಆಯ್ತು, ಕರೋನಾ ಹೇಳಿದಿನ. ಕರೋನಾ ಬಗ್ಗೆ ಹೇಳಿಲ್ವಲ್ಲ? ಕರೋನಾ ಅಂತಂತಂದ್ರೆ ಹಿಂದಿನ ವರ್ಷ, ಲಾಸ್ಟ್ ಇಯರ್ ಬಂದಂತಹ ಒಂದು ಭೀಕರ ರೋಗ ಅಂತ ಹೇಳಿ ತಿಳ್ಕೊಬೇಡ್ರಿ. ಕರೋನಾ ಅಂತಂದ್ರೆ ಏನು? ಕರೋನಾ ಇಸ್ ಅ ಡಿಸ್ಟಿಂಕ್ಟಿವ್ ಅಟ್ಮಾಸ್ಫಿಯರ್ ಆಫ್ ಪ್ಲಾಸ್ಮಾ. ಕರೋನಾ ಇಸ್ ಅ ಡಿಸ್ಟಿಂಕ್ಟಿವ್ atmosphere of plasma, that surrounds a sun and other celestial bodies. Right? ಏನಿದು? ಯೂಶುವಲಿ ನೀವು ಇದೇನು, ಇದೊಂದು ರೀತಿ ಸೂರ್ಯನ ಸುತ್ತ ಪ್ಲಾಸ್ಮಾಯುಕ್ತ ಬೆಳಕಿನ ಪ್ರದೇಶವನ್ನು ನಾವೇನಂತ ಕರಿತೀವಿ? ಕರೋನಾ ಅಂತ ಕರಿತೀವಿ. ಈ ಗ್ರಹಣಗಳ ಸಂದರ್ಭದಲ್ಲಿ ನಮಗೆ ಕಾಣಿಸ್ತದೆ. ಗ್ರಹಣ ಯಾವಾಗಾದ್ರೂ ನೀವು ನೋಡಿರ್ಬೋದು, ಸಂಪೂರ್ಣ ಖಗ್ರಾಸ ಗ್ರಹಣ ಅಂತ ಕರಿತೀವಿ. ರೈಟ್? ಖಗ್ರಾಸ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲಿ ಸೂರ್ಯ ಏನಾಗಿರ್ತದೆ, ಪೂರ್ತಿ ಬ್ಲಾಕ್ ಕಾಣಿಸ್ತಿರ್ತಾನೆ. ಹಿಂಗ್ ಸೂರ್ಯ ಇದ್ದಾನೆ ಅಂತಂದ್ರೆ ಪೂರ್ತಿ ಬ್ಲಾಕ್ ಕಾಣಿಸ್ತಿರ್ತಾನೆ, ಆದ್ರೆ ಅವನ ಸುತ್ತಮುತ್ತ ಬೆಳಕು ಕಾಣಿಸ್ತದೆ. ಸುತ್ತಮುತ್ತ ಏನಿರ್ತದೆ, ಬೆಳಕಿರ್ತದೆ. ಈ ಬೆಳಕನ್ನೇ ನಾವೇನಂತ ಕರಿತೀವಿ? ಕರೋನಾ ಅಂತ ಕರಿತೀವಿ. ಒಂಥರ ಬಳೆ ತರ ಅಂತಾನು ಹೇಳ್ಬೋದು. ಇದನ್ನೇ ನಾವೇನಂತ ಕರಿತೀವಿ? ಕರೋನಾ ಅಂತ ಕರಿತೀವಿ. ಮತ್ ಸರ್ ಕರೋನಾ ಒಳ್ಳೇದಲ್ವಾ ಅಂತ ಹೇಳಿ ನೀವು ಕೇಳಬೇಡ, ಒಳ್ಳೇದಲ್ಲ. ಈ ಕರೋನಾ ನಮಗೆ ಸಂಬಂಧ ಇಲ್ಲ, ಬಟ್ ಆ ಕರೋನಾ ಒಳ್ಳೇದಲ್ಲ. ಕರೋನಾ ವೈರಸ್
ಬರ್ಕೊಳ್ರಿ ಬೇಗ ಕರೋನಾ ಬಗ್ಗೆ. ಅರ್ಥ ಆಯ್ತಾ ಎಲ್ಲರಿಗೂ? ಯಾರ್ಯಾರಿಗೆ ಅರ್ಥ ಆಗಿದೆ ಕರೋನಾ ಅಂತ ಬರೀರಿ. ಇಮೇಜ್ ತೋರಿಸ್ಬೇಕಾ? ಇದು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಸಮಯದಲ್ಲಿ ಕಂಡು ಬರ್ತದೆ. ಇದು ಹಲವಾರು ಮಿಲಿಯನ್ ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿರಬಹುದು. ಇದು ನೆನಪಿರಲಿ, ಇದು ಹಲವಾರು ಮಿಲಿಯನ್ ಕಿಲೋಮೀಟರ್ ವ್ಯಾಪ್ತಿ ಹೊಂದಿರಬಹುದು. ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರಬಹುದು. ರೇಂಜ್ ಆಫ್ ಮೆನಿ ಮಿಲಿಯನ್ ಕಿಲೋಮೀಟರ್ಸ್. ಓಕೆ, ಇದರ ಫೋಟೋ ತೋರಿಸ್ತೀನಿ ಅಂತ ಹೇಳ್ರಿ. ನೋಡ್ರಿ, ಈ ಒಂದು ಬ್ಯಾಚ್ ಕೋರ್ಸ್ ನನಗೆ ಆಕ್ಚುಲಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಇಷ್ಟ ಆಗತ್ತಾರ. ಯಾಕೆ ಈ ಕ್ಲಾಸಲ್ಲಿ ಪಾಠ ಮಾಡ್ಲಿಕ್ಕೆ ಮಜಾ ಬರ್ತದ ಅಂತಂದ್ರೆ, ನನಗ್ ಬರ್ತಾ ಇದೆ ಅಂತಂದ್ರೆ, ಯಾವೊಬ್ಬ ವಿದ್ಯಾರ್ಥಿನೂ ಸರ್ ಫಾಸ್ಟ್ ಹೋಗ್ಲಿ ಸ್ಲೋ ಹೋಗ್ಲಿ ಅದನ್ನ ಹೇಳ್ರಿ ಇದನ್ನ ಹೇಳ್ರಿ ಯಾರು ಕೇಳ್ತಾ ಇಲ್ಲ. ಬಹಳ ಶ್ರದ್ಧೆಯಿಂದ ಕ್ಲಾಸು ಕಾನ್ಸೆಪ್ಟ್ಗಳನ್ನ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ಹಿಂಗ್ ಕೇಳಿದ್ರೆ ಪಾಠ ಮಾಡ್ಲಿಕ್ಕೆ ನನಗೂ ಜಾಸ್ತಿ ಪ್ರೀತಿ ಬರುತ್ತೆ. ರೈಟ್, ಈ ರೀತಿ ಕಾನ್ಸೆಪ್ಟ್ ಕೇಳ್ತಾ ಹೋಗ್ರಿ, ನಿಧಾನಕ್ಕೆ ಚೆನ್ನಾಗಿ ಹೇಳ್ತೀನಿ. ಇಷ್ಟು ಶಾಂತಿಯನ್ನ ಕಾಪಾಡ್ರಿ. ಇದೇನಿದು? ಇದು ಕರೋನಾ. ಇಲ್ಲಿ ಸುತ್ತಮುತ್ತ ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ? ಕರೋನಾ. ಸುತ್ತಮುತ್ತಲು ಕಂಡು ಬರ್ತಾ ಇರೋದೇನೋ ಕರೋನಾ. ಎಸ್, ಬರ್ಕೊಳ್ರಿ ಬೇಗ. ಇನ್ನೊಂದು ಸೂರ್ಯನ ಬಗ್ಗೆ ಇನ್ನು ಒಂದೇ ಒಂದು ಕಾನ್ಸೆಪ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಯಾವುದು? ಸೋಲಾರ್ ಪ್ರಾಮಿನೆನ್ಸ್ ಅಂತ ಹೇಳಿ. ಸೋಲಾರ್ ಪ್ರಾಮಿನೆನ್ಸ್ ಅಂತ ಕರಿತೀವಿ, ಕೆಲವೊಮ್ಮೆ ಕರೋನಲ್ ಮಾಸ್ ಎಜೆಕ್ಷನ್ಸ್ ಅಂತ ಕರಿತೀವಿ. solar prominence and coronal mass ejections. ನೋಡ್ರಿ, ಸೂರ್ಯನ ಹೊರಭಾಗದಿಂದ ಕೆಲವೊಂದಿಷ್ಟು ವಸ್ತುಗಳು, ಸೂರ್ಯ ಇದ್ದಾನೆ, ಸೂರ್ಯನ ಹೊರಭಾಗದಿಂದ ಕೆಲವೊಂದಿಷ್ಟು ವಸ್ತುಗಳು, ವಸ್ತು ಅನ್ನೋದಕ್ಕಿಂತ ಅನಿಲಗಳು, ಸೂರ್ಯನ ಹೊರವಲಯದಿಂದ ಅನಿಲಗಳು ಬೇರ್ಪಟ್ಟು ಏನ್ ಮಾಡ್ತವೆ? ಬಾಹ್ಯಾಕಾಶದಲ್ಲಿ ಚಲಿಸುತ್ತವೆ. ಇದನ್ನೇ ನಾವೇನಂತ ಕರಿತೀವಿ? ಸೋಲಾರ್ ಪ್ರಾಮಿನೆನ್ಸ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅನ್ ಆರ್ಕ್ ಆಫ್ ಗ್ಯಾಸ್. It is an arc of gas that erupts from a surface of earth, surface of sun, and travels through space. ಸಿಂಪಲ್ ನೋಡ್ರಿ, ಹಿಂಗ ಸೂರ್ಯ ಇದಾನ, ಸೂರ್ಯನ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ಗ್ಯಾಸ್ಗಳು ಈ ರೀತಿ ದೂರ ಹರಡಿದರೆ ಇದನ್ನೇ ನಾವೇನಂತ ಕರಿತೀವಿ? ಸೋಲಾರ್ ಪ್ರಾಮಿನೆನ್ಸ್ ಅಂತ ಹೇಳಿ. ಸೋಲಾರ್ ಪ್ರಾಮಿನೆನ್ಸ್ ಕನ್ನಡದಲ್ಲಿ ಯಾವುದು ವರ್ಡ್ ಇಲ್ಲ. ಸೋಲಾರ್ ಪ್ರಾಮಿನೆನ್ಸ್ಗೆ ಕನ್ನಡದಲ್ಲಿ ಶಬ್ದ ಇಲ್ಲ. ಓಕೆ, ಇಷ್ಟೇ. ಸೂರ್ಯನ ಹೊರಭಾಗದಿಂದ ಬರ್ತಕ್ಕಂಥ ಸ್ವಲ್ಪ ಅನಿಲಗಳ ಗುಂಪು ಅಷ್ಟೇ ಅದು. ಕನ್ನಡದಲ್ಲಿ ಇಲ್ಲವೇ ಇಲ್ಲ ವರ್ಡ್. ಎಕ್ಸಾಮ್ ಅಲ್ಲಿ ಕೇಳಿದ್ರು ಸೋಲಾರ್ ಪ್ರಾಮಿನೆನ್ಸ್ ಅಂದ್ರೆ ಏನು ಅಂತ ಕೇಳ್ತಾರಷ್ಟೇ. ಅಷ್ಟೇ, ಮುಗಿತು. ಸೌರ ಪ್ರಾಮುಖ್ಯತೆಗಳು
ಮಹೇಶ ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡೋದಲ್ಲ, ಅದಕ್ಕೆ ಅರ್ಥ ಬರಬೇಕು. ಇಲ್ಲಿಗೆ ಸೂರ್ಯನನ್ನ ನಾನು ಮುಗಿಸ್ತಾ ಇದ್ದೀನಿ. ಸೂರ್ಯನನ್ನ ಎಂಡ್ ಮಾಡೋಣ, ಇಷ್ಟು ಸಾಕು ಸೂರ್ಯನ ಬಗ್ಗೆ. ಇದರಿಂದ ಏನಾದ್ರೂ ಯೂಸ್ ಇದೆನಾ ಅಂತ? ಏನು ಯೂಸ್ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲವನ್ನ ಸ್ಟಾಪ್ ಮಾಡುತ್ತೆ, ಹಿಂಗಾಗಿ ಏನು ಯೂಸ್ ಇಲ್ಲ. ಯಾರ್ಯಾರಿಗೆ ಡೌಟ್ ಇದೆ ಕೈ ಎತ್ತಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸರ್ತಿ ಎಲ್ಲ ರಿವಿಷನ್ ಮಾಡ್ರಿ. ಯಾರ್ಯಾರಿಗೆ ಡೌಟ್ ಇದೆ ಬೇಗ ಕೈ ಎತ್ತರಿ. ಹೇಳಮ್ಮ ವಿದ್ಯಾ. ಸೌರಮಂಡಲ, ಸೋಲಾರ್ ಸಿಸ್ಟಮ್, ಇದರಲ್ಲಿ ನಾವು ಆಲ್ರೆಡಿ ಸೂರ್ಯನ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲಿದ್ದಾನೆ ಸೂರ್ಯ? ಸೂರ್ಯ ಇಲ್ಲಿದ್ದಾನೆ. ಸೌರಮಂಡಲದ ಹೊರಭಾಗ ಯಾವುದು? ಸೌರಮಂಡಲದ ಹೊರಭಾಗ ಯಾವುದು? ಹೇಳಮ್ಮ ಐಶ್ವರ್ಯ, ಏನಾಯ್ತು? ಇದು ಸೂರ್ಯ, ಸನ್ನು. ಸೌರಮಂಡಲದ ಹೊರಭಾಗ ಯಾವುದು? ಯಾವುದು? ಸೌರಮಂಡಲದ ಹೊರಭಾಗ ಯಾವುದು? ಇದನ್ನ ಏನಂತ ಕರಿತೀವಿ ನಾವು? ಕುಪಿಯರ್ ಪಟ್ಟಿ. ಕುಪಿಯರ್ ಬೆಲ್ಟ್. ಕುಪಿಯರ್ ಪಟ್ಟಿ ಸೌರಮಂಡಲದ, ಸೂರ್ಯನ ಹೊರಭಾಗ ಅಲ್ಲ, ಸೌರಮಂಡಲದ ಹೊರಭಾಗ. ಇಲ್ಲಿಂದ ಇಲ್ಲಿವರೆಗೂ ಸೂರ್ಯ ಇದ್ದಾನೆ. ಇಲ್ಲಿಂದ ಇಲ್ಲಿವರೆಗೂ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಓಕೆ. ಇನ್ನು ಎಷ್ಟು ಗ್ರಹಗಳಿವೆ ಸೌರಮಂಡಲದಲ್ಲಿ? ರೈಟ್. ಒಟ್ಟು ಎಷ್ಟು ಗ್ರಹಗಳಿವೆ? 8 ಗ್ರಹಗಳಿವೆ. ಮೊದಲನೇದು ಯಾವುದು? ಬುಧ ಗ್ರಹ ಅಥವಾ ಮರ್ಕ್ಯೂರಿ. ಎರಡನೇದು ಯಾವುದು? ಶುಕ್ರ ಗ್ರಹ ಅಥವಾ ವೀನಸ್. ಮೂರನೇದು ಯಾವುದು? ನಮ್ಮ ಗ್ರಹ ಭೂಮಿ, ಅರ್ತ್. ನಾಲ್ಕನೇದು ಯಾವುದು? ಮಂಗಳ ಅಥವಾ ಮಾರ್ಸ್. ಆಮೇಲೆ ಬರ್ತಾನೆ ಮಹಾದೈತ್ಯ ಗುರು ಅಥವಾ ಬೃಹಸ್ಪತಿ, ಜುಪಿಟರ್. ಆಮೇಲೆ ಬರ್ತಾನೆ ಶನಿ, ಹೆಗಲೇರಿದ್ರೆ ಬಿಡೋದೇ ಇಲ್ಲ, ಸ್ಯಾಟರ್ನ್. ಆಮೇಲೆ ಬರುತ್ತೆ ಯುರೇನಸ್. ಆಮೇಲೆ ಬರುತ್ತೆ ಒಟ್ಟು 8 ಗ್ರಹಗಳಿವೆ. ಇದರಲ್ಲಿ ಈ 4 ಗ್ರಹಗಳನ್ನ, ಮೊದಲಿನ 4 ಗ್ರಹಗಳು ಏನೇನಿವೆ? ಈ 4 ಗ್ರಹಗಳನ್ನ ಏನಂತ ಕರೀತಾರೆ? ಒಳ ಗ್ರಹಗಳು ಅಥವಾ ಭೂ ರೀತಿ ಗ್ರಹಗಳು. ಯಾಕಂದ್ರೆ ಇವು ಘನ ರೂಪದಲ್ಲಿವೆ. ಇವುಗಳನ್ನ ಏನಂತ ಕರಿತೀವಿ? ಇನ್ನರ್ ಪ್ಲಾನೆಟ್ಸ್ ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್. ಇದಾದ ಮೇಲೆ ಮಧ್ಯದಲ್ಲಿ ನಮಗೊಂದು ಇನ್ನೊಂದು ಪಟ್ಟಿ ಕಂಡು ಬರ್ತದೆ. ಯಾವ ಪಟ್ಟಿ ಅಂತ ಕರಿತೀವಿ? ಇದನ್ನ ಯಾವ ಪಟ್ಟಿ ಅಂತ ಕರಿತೀವಿ? ಕ್ಷುದ್ರ ಗ್ರಹ ಪಟ್ಟಿ. ಪಟ್ಟಿ ಅಥವಾ ಆಸ್ಟ್ರಾಯ್ಡ್ ಬೆಲ್ಟ್. ಇದಾದ್ಮೇಲೆ ಈ 4 ಗ್ರಹಗಳನ್ನ ಏನಂತ ಕರಿತೀವಿ? ಹೊರಗಿನ ಗ್ರಹಗಳನ್ನ, ಇವುಗಳನ್ನ ಏನಂತ ಕರಿತೀವಿ? ಹೊರ ಗ್ರಹಗಳು ಅಥವಾ
ಗುರು ರೀತಿ ಗ್ರಹಗಳು, ಔಟರ್ ಪ್ಲಾನೆಟ್ಸ್ ಅಥವಾ ಜೋವಿಯಲ್ ಪ್ಲಾನೆಟ್ಸ್, ಜೋವಿಯನ್ ಪ್ಲಾನೆಟ್ಸ್. ಇದರಲ್ಲಿ ವಿಶೇಷವಾಗಿ ಗುರು ಮತ್ತು ಶನಿಯನ್ನ ಏನಂತ ಕರಿತೀವಿ? ಗುರು ಮತ್ತು ಶನಿಯನ್ನ ಏನಂತ ಕರಿತೀವಿ? ಎಸ್, ಅನಿಲ ದೈತ್ಯರು ಇವರು, ಗ್ಯಾಸ್ ಜಿಯಾಂಟ್ಸ್ ಅಂತ ಹೇಳಿ. ಇನ್ನು ಯುರೇನಸ್ ಮತ್ತು ನೆಪ್ಚೂನ್ ಅನ್ನ ಏನಂತ ಕರಿತೀವಿ? ಹಿಮ ದೈತ್ಯರು, ಐಸ್ ಜಿಯಾಂಟ್ಸ್. ಓಕೆ, ಇದನ್ನ ಹೊರತುಪಡಿಸಿ ಸೌರಮಂಡಲದಲ್ಲಿ ಮತ್ತೇನಾದ್ರೂ ಕಂಡು ಬರ್ತದ ನಮಗೆ? ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಅನೇಕ ಏನು ಕಂಡು ಬರ್ತವೆ? ಮೀಟಿಯರ್ಗಳು ಅಥವಾ ಉಲ್ಕೆಗಳು ನಮಗೆ ಕಂಡು ಬರ್ತವೆ. ಎರಡನೇದಾಗಿ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ, ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಸ್ಟ್ರಾಯ್ಡ್ ಇಲ್ಲಿ ಹೇಳಿದ್ನಲ್ಲ, ಅಸ್ಟ್ರಾಯ್ಡ್ ಪಟ್ಟಿಯಲ್ಲಿ. ಮೂರನೇದಾಗಿ ಧೂಮಕೇತುಗಳು ಕಂಡು ಬರ್ತವೆ. ಕಾಮೆಂಟ್ಸ್. ಇದು ನಮ್ಮ ಸೌರ ಗ್ರಹ. ಈ ಸೌರ ಗ್ರಹದ ಬಗ್ಗೆ ಇನ್ನು ಮುಂದೆ ನಾನೇನ್ ಮಾಡ್ತೀನಿ, ಇವತ್ತು ಮತ್ತು ನಾಳೆ ತರಗತಿಯಲ್ಲಿ ಸೌರ ಗ್ರಹದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ. ಸೌರ ಗ್ರಹದಲ್ಲಿ ಏನೇನಿದೆ ಅಂತ ಗೊತ್ತಾಯ್ತಾ? ಸೌರ ಗ್ರಹದಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಓಕೆ, ಇನ್ನು ಯಾವ್ಯಾವ ಗ್ರಹಗಳು ಯಾವ್ಯಾವ ಬಣ್ಣದಲ್ಲಿದೆ? ಯಾವ್ಯಾವ ಗ್ರಹಗಳು ಯಾವ್ಯಾವ ಬಣ್ಣದಲ್ಲಿದೆ ಹೇಳ್ರಿ? ಭೂಮಿ ಯಾವ ಬಣ್ಣದಲ್ಲಿದೆ? ಭೂಮಿ ನೀಲಿ ಬಣ್ಣದಲ್ಲಿದೆ, ಅದಕ್ಕೆ ಇದನ್ನ ಬ್ಲೂ ಪ್ಲಾನೆಟ್ ಅಂತ ಹೇಳಿ ಕರೀತಾರೆ. ಮಂಗಳ ಕೆಂಪು ಮತ್ತು ಕಿತ್ತಳೆ ಬಣ್ಣ. ಮಂಗಳ ಯಾವ ಬಣ್ಣದಲ್ಲಿ ಬರ್ತದೆ? ಕಿತ್ತಳೆ ಬಣ್ಣ. ಇದು ಕಿತ್ತಳೆ, ಇದು ನೀಲಿ ಬಣ್ಣದಲ್ಲಿ ಕಂಡು ಬರ್ತದೆ. ಇನ್ನು ಶುಕ್ರ ಗ್ರಹ ಯಾವ ಬಣ್ಣದಲ್ಲಿ ಕಂಡು ಬರ್ತದೆ? ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಇವೆರಡೂ ಕೂಡ ಯಾವ ಬಣ್ಣದಲ್ಲಿ ಕಂಡು ಬರ್ತವೆ? ಯಾವ ಬಣ್ಣದಲ್ಲಿ ಕಂಡು ಬರ್ತವೆ? ಮರ್ಕುರಿ ಸ್ವಲ್ಪ ಕಂದು ಬಣ್ಣದಲ್ಲಿ ಕಂಡು ಬರ್ತದೆ. ಇದು ಕಂದು, ಗ್ರೇ ಕಲರ್. ಇದು ಕಂದು ಪ್ಲಸ್ ಸ್ವಲ್ಪ ಹಳದಿ ಕಂಡು ಬರ್ತದೆ. ಯೆಲ್ಲೋ ಕಲರ್ ಅಲ್ಲಿ ಸ್ವಲ್ಪ ಕಂಡು ಬರುತ್ತೆ. ಬಣ್ಣ ಕೇಳ್ತಾರೆ, ಕೇಳಬಹುದು. ಇವನೆವರ್ ಏನು ಕೇಳಲ್ಲ ಅಂತೇಳಿ ಕೇಳಬೇಡ್ರಿ ನನಗೆ, ಯಾಕಂದ್ರೆ ನಾನು ಕೇಳೋದೆಲ್ಲ ಕೇಳಿರುವಂತದ್ದೇ. ಸಾರಿ, ನಾನು ಹೇಳೋದೆಲ್ಲ ಕೇಳಿರುವಂತದ್ದೇ. ನಾನು ಏನೇನು ಕೇಳ್ತೀನಲ್ಲ ಎಲ್ಲವನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಅಂಶಗಳೇ. ವೀನಸ್ ಬ್ರೌನ್ ಅಂಡ್ ಗ್ರೇ ಸ್ವಲ್ಪ ಹಳದಿನೂ ಕಂಡು ಬರ್ತದಪ್ಪ, ನಾನು ಹೇಳೋದು ಕೇಳ್ರಿ. ಒಂದ್ಸರ್ತಿ ಆ ಮ್ಯಾಪ್ ಅನ್ನ ತೆಗೆದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹಳದಿ ಬಣ್ಣ ಎಲ್ಲ ವಿಷಯ ಲಿಟಲ್ ಬಿಟ್. ಓಕೆ, ಸಪರೇಟ್ ಆಗಿ ಹೇಳ, ಮುಂದೆ ಹೇಳ್ತೀನಿ ಬಿಡ್ರಿ, ಬಿಟ್ಟು ಬಿಡ್ರಿ ಈಗ ಬಿಟ್ಟು ಬಿಡ್ರಿ, ಆಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ಒಂದೊಂದಾಗಿ ಗ್ರಹವನ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಇಂದಿನ ವಿಶೇಷ, ಅದು ಪ್ರಜಾವಾಣಿ ಪೇಪರ್ ಕೊಡಿ. ಕರೆಂಟ್ ಅಫೇರ್ಸ್ ಜಾಗ್ರಫಿಯಲ್ಲಿ ಯಾಕೆ ಇಂಪಾರ್ಟೆಂಟು? ಕರೆಂಟ್ ಅಫೇರ್ಸ್ ಜಾಗ್ರಫಿಯಲ್ಲಿ ಯಾಕೆ ಇಂಪಾರ್ಟೆಂಟು, ಯಾವ ರೀತಿ ಜಾಗ್ರಫಿ ಕರೆಂಟ್ ಅಫೇರ್ಸ್ ಓದಬೇಕು ಅನ್ನೋದನ್ನ ಒಂದು 2 ನಿಮಿಷ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ನಿಮಿಷ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತಿನ ಪ್ರಜಾವಾಣಿ ಪೇಪರ್ ತಗೊಳ್ರಿ. ಈ ಪ್ರಜಾವಾಣಿ
ಪೇಪರ್ನಲ್ಲಿ ಪೇಜ್ ನಂಬರ್ 6 ಸೈನ್ಸ್ ಕಾಲಮ್ ಅಲ್ಲ, ಪೇಜ್ ನಂಬರ್ 6 ಓಪನ್ ಮಾಡ್ರಿ ಎಲ್ಲರೂ. ಇಲ್ಲೊಂದು ಆರ್ಟಿಕಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ಎಲ್ಲರಿಗೂ? ಕ್ಷುದ್ರಗ್ರಹ ನಿಗ್ರಹಕ್ಕೆ ನೇಸರನ ನೆರವು. ಕ್ಷುದ್ರಗ್ರಹ ನಿಗ್ರಹಕ್ಕೆ ಯಾರ ನೆರವು? ನೇಸರನ ನೆರವು. ಸೊ ಈ ಆರ್ಟಿಕಲ್ ಅನ್ನ ನೀವು ಓದಬೇಕು. ಇದು ಇವತ್ತಿನ ನಿಮ್ಮ ಹೋಮ್ವರ್ಕ್. ಇದರಲ್ಲಿ ಕ್ಷುದ್ರಗ್ರಹ ಅಂತಂದ್ರೆ ಏನು? ನಮ್ಮ ಭೂಮಿಯ ಹತ್ರ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ಕ್ಷುದ್ರಗ್ರಹ ಪ್ರಜಾವಾಣಿ. ಡೇಟ್ ಎಷ್ಟು ಇವತ್ತು? 30/6/2022. ಇದರಲ್ಲಿ ಏನ್ ಕೊಟ್ಟಿದ್ದಾರೆ? ಕ್ಷುದ್ರ ಗ್ರಹಗಳ ಬಗ್ಗೆ ಕೊಟ್ಟಿದ್ದಾರೆ. ಕ್ಷುದ್ರ ಗ್ರಹಗಳು ಯಾವ ರೀತಿ? ನೆಕ್ಸ್ಟ್ ಅಕ್ಟೋಬರ್ 2022ರಲ್ಲಿ ಯಾವ ಕ್ಷುದ್ರ ಗ್ರಹ ಭೂಮಿ ಹತ್ರ ಬರ್ತಾ ಇದೆ? 22ರಲ್ಲಿ ಯಾವ ಕ್ಷುದ್ರ ಗ್ರಹ? ಡಿಡಿಮೋಸ್. ಡಿಡಿಮೋಸ್ ಅನ್ನೋ ಒಂದು ಹೆಸರಿನ ಕ್ಷುದ್ರ ಗ್ರಹ ಏನ್ ಮಾಡ್ತಾ ಇದೆ? ಭೂಮಿಯ ಹತ್ತಿರ ಬರ್ತಾ ಇದೆ. ಹತ್ತಿರ ಬರ್ತಾ ಇದೆ. ಇದರ ವ್ಯಾಸ ಎಷ್ಟು? 550 ಮೀಟರ್. ಇದರ ಒಂದೇ ಬರ್ತಾ ಇಲ್ಲ, ಇದ್ರ ಜೊತೆಗೆ ಒಂದು ಮರಿ ಕ್ಷುದ್ರ ಗೃಹ ಕೂಡ ಬರ್ತಾ ಇದೆ. 2 ಕ್ಷುದ್ರಗಳು ಜೊತೆಯಾಗಿ ಬರ್ತಾ ಇದೆ. ಯಾಕೆ ಇದನ್ನು ಇವತ್ತು ಕೊಟ್ಟಿದ್ದಾರೆ? ಜೂನ್ 30 ಬೇರೆ ಯಾವುದೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ರಹ ಆಗಿರ್ತಕ್ಕಂತಹ, ಪ್ರೀತಿಯ ಗ್ರಹ ಆಗಿರ್ತಕ್ಕಂತಹ ಬುಧ ಅಥವಾ ಮರ್ಕ್ಯುರಿ. ರೈಟ್. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ, ಕ್ಲೋಸೆಸ್ಟ್ ಪ್ಲಾನೆಟ್ ಟು ಸನ್. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಗ್ರಹ ಯಾವುದು? ಮರ್ಕ್ಯುರಿ ಗ್ರಹ. ಓಕೆ. ಈ ಮರ್ಕ್ಯುರಿ ಪ್ಲಾನೆಟ್ ಯಾವ ದೇವತೆಯ ಮೇಲೆ ಇದರ ಹೆಸರನ್ನ ನೀಡಲಾಗಿದೆ? ರೈಟ್, ಗ್ರೀಕ್ ದೇವತೆ. ಗ್ರೀಕ್ ದೇವತೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ವಾಣಿಜ್ಯ ದೇವತೆ. ದ ಕಾಮರ್ಸ್ ಅಂಡ್ ಮೆಸೆಂಜರ್ ಗಾಡ್ ಆಫ್ ಗ್ರೀಕ್ಸ್. ಕಾಮರ್ಸ್ ಅಂಡ್ ಮೆಸೆಂಜರ್ ಗಾಡ್ ಆಫ್ ಗ್ರೀಕ್ಸ್. ಅವನ ಹೆಸರನ್ನ ಬುಧ ಗ್ರಹಕ್ಕೆ ನೀಡಲಾಗಿದೆ. ಯಾವ ಬಣ್ಣವನ್ನ ಹೊಂದಿದೆ? ಬಣ್ಣ ಯಾವುದು? ಗ್ರೇ, ಕಂದು ಬಣ್ಣ. ಗ್ರೇ ಬಣ್ಣ, ಕಂದು ಬಣ್ಣ. ರೈಟ್, ಕ್ಲಿಯರ್ ಇದೆಯಾ? ಆಮೇಲೆ ಇದರ ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ಇದು ತನ್ನ ಅಕ್ಷಭ್ರಮಣ ಮಾಡಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಅಕ್ಷಭ್ರಮಣ ಅಥವಾ ರೊಟೇಷನ್. ಅಕ್ಷಭ್ರಮಣ, ಪರಿಭ್ರಮಣ, ರೆವಲ್ಯೂಷನ್. ಅಕ್ಷಭ್ರಮಣ ಅಂತಂದ್ರೆ ತನ್ನ ಸುತ್ತ ತಾನೇ ಸುತ್ತುವುದು. ಪರಿಭ್ರಮಣ ಅಂದ್ರೆ ಸೂರ್ಯನ ಸುತ್ತ ಸುತ್ತುವುದು. ಇದರ ವ್ಯಾಸ ಎಷ್ಟು? ಡಯಾಮೀಟರ್ ಎಷ್ಟು? ಇದರ ಸಾಂದ್ರತೆ ಎಷ್ಟು? ಡೆನ್ಸಿಟಿ ಎಷ್ಟು? ಓಕೆ. ಇದಾದ್ಮೇಲೆ ಇದರ ಸಾಂದ್ರತೆ. ಉಪಗ್ರಹಗಳು ಯಾವ್ಯಾವಿವೆ? ಇವೆಲ್ಲ ನಿಮಗೆ ಗೊತ್ತಿರಬೇಕು. ತಾಪಮಾನ ಎಷ್ಟಿದೆ? ಟೆಂಪರೇಚರ್ ಎಷ್ಟಿದೆ ಇಲ್ಲಿ ಸರಾಸರಿ? ಗ್ರಾವಿಟಿ ಗೊತ್ತಿಲ್ಲ ಅಂದ್ರೂ ನಡೀತದೆ, ಬೇಕಾದ್ರೆ ನೀವು ಬರ್ಕೊಳ್ರಿ. ಗುರುತ್ವ, ಗ್ರಾವಿಟಿ. ಸೊ ಅಕ್ಷಭ್ರಮಣದ ಅವಧಿ ಎಷ್ಟು? ತನ್ನ ಸುತ್ತ ತಾನೇ ಸುತ್ತಲಿಕ್ಕೆ ಎಷ್ಟು ದಿನ ತಗೊಳ್ತದೆ? 58.7 ದಿನಗಳು. ಸೂರ್ಯನ ಸುತ್ತಲಿಕ್ಕೆ 87 ದಿನ. ಇದು ನೋಡ್ರಿ ಅತಿ ಕಡಿಮೆ. ಇದು 87 ದಿನ ಅಂತಂದ್ರೆ ಅತಿ ಕಡಿಮೆ. ಓಕೆ.
ಇದರ ವ್ಯಾಸ ಎಷ್ಟು? 4878 ಕಿಲೋಮೀಟರ್. ಅತಿ ಚಿಕ್ಕ ಗ್ರಹ. ವ್ಯಾಸ ಎಷ್ಟು? 4878 ಕಿಲೋಮೀಟರ್. 4878 ಪೀರಿಯಡ್ 87.96. 88 ಅಂತ ಬರ್ಕೋಬಹುದು. 87.96. ಹೌದಾ? ಆಮೇಲೆ ಇದರ ಸಾಂದ್ರತೆ ಎಷ್ಟು? 5.24 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ವ್ಯಾಸ ಅಂತಂದ್ರೆ ಈ ಇಕ್ವೇಟರ್ ನಲ್ಲಿ ಎಷ್ಟು ಅಗಲವಾಗಿದೆ. ಇದರ ವ್ಯಾಸ ಅಂದ್ರೆ ಏನಪ್ಪ? ಒಂದು ಸರ್ಕಲ್ ನಲ್ಲಿ ರೇಡಿಯಸ್ ಡಯಾಮೀಟರ್ ಇರುತ್ತಲ್ಲ ಅದು. ಉಪಗ್ರಹಗಳು ಯಾವುವು? 0. ತಾಪಮಾನ ಒಂದು ಕಡೆ 427 ಡಿಗ್ರಿ, ಇನ್ನೊಂದು ಕಡೆ -185 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಅತಿ ಹೆಚ್ಚು ತಾಪಮಾನ ವ್ಯತ್ಯಾಸ ಎಲ್ಲಿ ಕಂಡು ಬರ್ತದೆ? ಅತಿ ಹೆಚ್ಚು ತಾಪಮಾನ ವ್ಯತ್ಯಾಸ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಇಲ್ಲೇ ಕಂಡು ಬರ್ತದೆ. ಕ್ಲಿಯರ್ ಇದೆಯಾ? ಗುರುತ್ವ ತುಂಬಾ ಕಡಿಮೆ. ಯಾಕೆ ಗುರುತ್ವ ಕಡಿಮೆ ಅಂತ ಹೇಳ್ತೀನಿ ನಾನು? ಯಾಕಂದ್ರೆ ಯಾವುದು ಉಪಗ್ರಹ ಇಲ್ಲ ಇದಕ್ಕೆ. ರೈಟ್. ಭೂಮಿಯ ಕೇವಲ 38%. ಭೂಮಿಯ 38% ಮಾತ್ರ ಇದರ ಗುರುತ್ವ ಇದೆ. ಇಲ್ಲಿ 100 kg ಇದ್ದವರಲ್ಲಿ ಬರೀ 38 kg ಇರ್ತೀರಿ. ರೇಂಜ್ ಆಫ್ ಟೆಂಪರೇಚರ್ ಅಂತ ಕರಿಬಹುದು. ಕ್ಯಾನ್ ಕಾಲ್ ಇಟ್ ಅಸ್ ಡ್ಯುವೆರ್ನಲ್ ಅಂತ ಹೇಳಕ್ ಬರಲ್ಲಮ್ಮ. ಆನ್ಯುವಲ್ ರೇಂಜ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಒಂದೇ ದಿನದಲ್ಲಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ದಟ್ ಈಸ್ ದ ರೇಂಜ್. ಅರ್ಥ ಆಯ್ತಾ? ಯಾವುದೇ ಒಂದು ಉಪಗ್ರಹ ಆದ್ರೆ ಇಷ್ಟು ಡೀಟೇಲ್ ನಿಮಗೆ ಗೊತ್ತಿರ್ಬೇಕು. ಇದು ಮಿನಿಮಮ್ ಡೀಟೇಲ್. ಅರೌಂಡ್ 3.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಬರ್ಕೊಂಡ್ರೆ ಎಲ್ಲರೂ ಇದನ್ನ? 3.7 ಗ್ರಾಮ್ ಪರ್ ಸೆಂಟಿಮೀಟರ್. ಬರ್ಕೊಳ್ರಿ. ಗುರುತ್ವ 3.7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಆನ್ಯುವಲ್ ಹೆಂಗಾಗುತ್ತೆ ಸರ್? 50.78 ಡೇಸ್ ಅಲ್ಲಿ ಒಂದ್ಸಲ ವೇರಿಯೇಷನ್ ಆಗುತ್ತೆ ಸರ್. ನೆಪೋಲಿಯನ್ ರೇಂಜ್ ಆಫ್ ಟೆಂಪರೇಚರ್ ಅಂತ ನಾವು ಯಾಕೆ ಕರಿತೀವಿ? ಹೈಯೆಸ್ಟ್ ಟೆಂಪರೇಚರ್, ಲೋಯೆಸ್ಟ್ ಟೆಂಪರೇಚರ್ ಅದು ಒಂದೇ ದಿವಸದಲ್ಲಿ ರೆಕಾರ್ಡ್ ಆಗಿದೆ ಅಂತ ನನಗೇನು ಗೊತ್ತು? ಒಂದೇ ಸಲ ಬರ್ತದೆ. ಅವೆಲ್ಲ ನನಗೆ ಗೊತ್ತಿರಲ್ಲ, ಅದು ಯಾರಿಗೂ ಗೊತ್ತಿರಲ್ಲ. ಆದ್ರೆ ಕೆಲವೊಂದು ವಿಷಯಗಳನ್ನ ನಾವು ಹೇಳಬಹುದು. ಪ್ಲಾನೆಟ್ಸ್ ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾವು ನೀಟಾಗಿ ಹೇಳಬಹುದು. ಏನೇನ್ ನೀಟಾಗಿ ಹೇಳಬಹುದು? ಪ್ರಕಾಶ, ಬರ್ಕು 1 ಕಿಲೋಮೀಟರ್ ಹೆಚ್ಚು ಕಡಿಮೆ ಆದ್ರೆ ಏನು ಜೀವನನ ಹೋದಂಗ ಮಾಡ್ತಿರಲ್ಲ. ನನಗೆ ಎಷ್ಟು ನೆನಪಿರುತ್ತೋ ಅದನ್ನ ಹೇಳ್ತೀನಿ. ಬೈ ಹಾರ್ಟ್ ಮಾಡ್ಕೊಂಡು ಹೇಳಕ್ಕಾಗತ್ತ ಇವನ್ನೆಲ್ಲ? ಇಲ್ಲ ಮುಂದೆ ಬುಕ್ಕರ ಇಟ್ಕೊಂಡು ಹೇಳ್ತೀನಿ. ಅದಕ್ಕೂ ಅದು ನನಗೆ ಮನಸ್ಸಿಗೆ ಒಪ್ಕೊಳ್ಳೋದಿಲ್ಲ. ಬುಕ್ ಇಟ್ಕೊಂಡು ಹೇಳಿದ್ರೆ ಒಂಥರ ಏನೋ ಅನ್ಯಾಯ ಮಾಡ್ದಂಗ ಅನಿಸ್ತದೆ ನನಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದ. ಇನ್ನು ಈ ಬುಧ ಗ್ರಹದಲ್ಲಿ ಯಾವುದೇ ರೀತಿಯ ವಾತಾವರಣವಿಲ್ಲ. ಯಾಕೆ? ದೇರ್ ಇಸ್ ನೋ ಅಟ್ಮಾಸ್ಫಿಯರ್. There is no atmosphere on a surface of Mercury. ಆಲ್ರೆಡಿ ನಿಮಗೆ ಕಾರಣ ಗೊತ್ತಿದೆ, ಹೇಳಬೇಕಾಗಿಲ್ಲ. ಯಾಕೆ? ಬಿಕಾಸ್ solar winds strip off the atmosphere.
ಸೌರ ಮಾರುತಗಳು ವಾತಾವರಣವನ್ನ ತೂರಿಕೊಂಡು ಹೋಗ್ತವೆ. ಇದು ಒಂದು ಪಾಯಿಂಟ್. ಇದು ನಿಮಗೆಲ್ಲ ಗೊತ್ತಿರುತ್ತೆ. ಯಾಕಿಲ್ಲಪ್ಪ ಅಂತಂದ್ರೆ ಏನಾಗ್ತದೆ, ತೂರ್ಕೊಂಡು ಹೋಗ್ಬಿಡುತ್ತೆ, ಇರ್ಲಿಕ್ಕೆ ಬಿಡಲ್ಲ. ಸೊ ಇದು ವಾತಾವರಣ ಇಲ್ಲ ಅಂದಾಗ ನೋಡ್ರಿ, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ, ಆದ್ರೆ ತಾಪಮಾನದಲ್ಲಿ ಅತಿ ಹೆಚ್ಚು ತಾಪಮಾನ ಹೊಂದಿದ ಗ್ರಹ ಅಲ್ಲಿದು. ಯಾಕೆ? ವಾತಾವರಣ ಇಲ್ಲ ಅಂದಾಗ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ತಾಪಮಾನ ಕೂಡ ಕಡಿಮೆ ಇರ್ತದೆ. ಯಾಕಂದ್ರೆ ತಾಪಮಾನ ಹಿಡಿದಿಟ್ಕೊಳ್ಳೋರು ಯಾರು? ಬಿಕಾಸ್ ಆಫ್ ನೋ ಅಟ್ಮಾಸ್ಫಿಯರ್ ದೇರ್ ಇಸ್ ಅ ಲೆಸ್ ಟೆಂಪರೇಚರ್. ಅದಕ್ಕೆ ನೋಡ್ರಿ, ಎರಡು ಭಾಗ. ಒಂದು ಸೂರ್ಯನ ಕಡೆ ಇರತಕ್ಕಂತ ಭಾಗ. ಸೂರ್ಯನ ಕಡೆ ಇರತಕ್ಕಂತ ಭಾಗ ಎಷ್ಟು ಉಷ್ಣಾಂಶವನ್ನು ಹೊಂದಿರ್ತದೆ? ಸುಮಾರು 427 ಡಿಗ್ರಿ ಸೆಲ್ಸಿಯಸ್. ಆದರೆ ಅಪೋಸಿಟ್ ಯಾವುದೇ ವಾತಾವರಣ ಇಲ್ಲದ ಕಾರಣ ಈ ಕಡೆ -185 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಕಡೆ 427 ಡಿಗ್ರೀಸು, ಈ ಕಡೆ -185 ಡಿಗ್ರಿ ಸೆಲ್ಸಿಯಸ್. -185 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಓಕೆ. ಇನ್ನು ಇದರ ಮೇಲೆ ಹೋಗಿರ್ತಕ್ಕಂಥ ಪ್ರಮುಖ ಬಾಹ್ಯಾಕಾಶ ನೌಕೆಗಳು ಯಾವ್ಯಾವು? ಸ್ಪೇಸ್ ಶಟಲ್ಸ್ ಅಂತ ಕರಿಬಹುದು. ಯಾವ್ಯಾವುದು? ಮೆಸೆಂಜರ್ ಹೋಗಿತ್ತು. ವೆರಿ ಗುಡ್. ಮೆಸೆಂಜರ್ ಯಾವ ದೇಶದವರು ಮೆಸೆಂಜರ್ ಕಳಿಸಿದ್ರು? 2004ರಲ್ಲಿ. ಇದ್ರ ಸುತ್ತಲಿಕ್ಕೆ ನಾಸಾದವರು. ಯಾವಾಗ? 2004ರಲ್ಲಿ. ಈಗ ರೀಸೆಂಟ್ ಆಗಿ ಯಾವ್ದು ಹೋಗಿದೆ? ಇತ್ತೀಚೆಗೆ ಅಂದ್ರೆ ಕಳಿಸಿದ್ದಾರೆ, ಇನ್ನು ಮುಟ್ಟಿಲ್ಲದು. ಬೆಪಿ ಕೊಲಂಬೋ ಕೇಳಿದ್ರ ಹೆಸರು? ಬೆಪಿ ಕೊಲಂಬೋ. ಇತ್ತೀಚೆಗೆ ಯಾವ್ದು ಹೋಗ್ತಾ ಇದೆ? ಬೆಪಿ ಕೊಲಂಬೋವನ್ನ ಯಾವ ಏಜೆನ್ಸಿ ಅವರು ಕಳಿಸ್ತಾ ಇದ್ದಾರೆ? ESA ಮತ್ತು ಜಾಕ್ಸಾ. ESA ಅಂದ್ರೆ ಯುರೋಪಿಯನ್ ಏಜೆನ್ಸಿ, ಜಾಕ್ಸಾ ಅಂದ್ರೆ ಜಪಾನೀಸ್ ಏಜೆನ್ಸಿ. ಬೆಪಿ ಕೊಲಂಬೋ ಅಲ್ಲಿ ಹೋಗಿ ಯಾವಾಗ ಮುಟ್ತದೆ? 2025ರಲ್ಲಿ ಹೋಗಿ ಮುಟ್ತದೆ. ಆಲ್ರೆಡಿ ಕಳಿಸಿದ್ದಾರೆ, ಬಟ್ ಮುಟ್ಟೋದು 2025ಕ್ಕೆ ಮುಟ್ತದೆ. ಮರಿನರ್ 10 ಮರ್ಕ್ಯುರಿಗೆ ಹೋಗಿಲ್ಲ, ಮರ್ಕ್ಯುರಿ ಪಕ್ಕದಲ್ಲಿ ಹಾಸಿ ಹೋಗಿದೆ. ಪಕ್ಕದಲ್ಲಿ ಹಾದು ಹೋಗಿದೆ ಮರಿನರ್ 10. ಕ್ಲಿಯರ್ ಇದೆ ಇದೆಲ್ಲರಿಗೂ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಬೇಗ ಬರ್ಕೊಳ್ರಿ ಇದನ್ನ, ಈ ಸ್ಲೈಡ್ ಅನ್ನ. ಓಕೆ. ನೆಕ್ಸ್ಟ್, ಇನ್ನು ಯಾವ ಗ್ರಹದಲ್ಲಿ ತಾಪಮಾನ ವ್ಯತ್ಯಾಸ ಅತಿ ಹೆಚ್ಚಿಗೆ ಇದೆ? ತಾಪಮಾನ ವ್ಯತ್ಯಾಸ, ರೇಂಜ್ ಆಫ್ ಟೆಂಪರೇಚರ್ ಯಾವ ಗ್ರಹದಲ್ಲಿ ಹೆಚ್ಚಿಗಿದೆ? ಮರ್ಕ್ಯುರಿ ಗ್ರಹದಲ್ಲಿ. ಟೆಂಪರೇಚರ್ ಅಲ್ಲ, ರೇಂಜ್ ಆಫ್ ಟೆಂಪರೇಚರ್ ಯಾವುದು? ಬುಧ ಗ್ರಹದಲ್ಲಿ ಅತಿ ಹೆಚ್ಚು ನಮಗೆ ಟೆಂಪರೇಚರ್ ರೇಂಜ್ ಕಂಡು ಬರ್ತದೆ. ಓಕೆ. ಆಮೇಲೆ ಮತ್ತಿದ್ರ ಬಗ್ಗೆ ಏನ್ ಹೇಳ್ಬೋದು ನಾವು? ಬುಧ ಗ್ರಹದ ಬಗ್ಗೆ ಯಾವ್ದಾದ್ರು ಪಾಯಿಂಟ್ ಬಿಟ್ಟವಾ? ಬುಧ ಗ್ರಹದ ಬಗ್ಗೆ ಎಲ್ಲ ಪಾಯಿಂಟ್ ಹೇಳಿದಿವಿ ಅನ್ನಿಸ್ತದೆ. ಯಾವ್ದಾದ್ರು ಪಾಯಿಂಟ್ ಬಿಟ್ಟಿದೀವ ಬುಧ ಗ್ರಹದ ಬಗ್ಗೆ? ಕಲರು ಹೇಳಿದೀನಿ. ದೈನಂದಿನ ಉಷ್ಣತೆ, ದೈನಂದಿನ ತಾಪಮಾನ ಜಾಸ್ತಿ ಇರ್ತದೆ. ಆಮೇಲೆ
ಅಲ್ಲ, ತಾಪಮಾನ ವ್ಯತ್ಯಾಸ ಜಾಸ್ತಿ ಇರ್ತದೆ. ಗಪಿ ಕೊಲಂಬೋ ಹೇಳಿದ್ವಿ, ಮೆಸೆಂಜರ್ ಹೇಳಿದ್ವಿ, ರೈಟ್. ಈ ಎಲ್ಲಾ ವಿಷಯಗಳನ್ನು ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಆಲ್ರೆಡಿ ಅಧ್ಯಯನ ಮಾಡಿದ್ವಿ. ಮುಗಿತಾ? ಆಮೇಲೆ ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಇದು? ಸೂರ್ಯನಿಂದ ಅದೊಂದು ನೆನಪಿಟ್ಕೊಳ್ರಿ. ಬರೀ 0.4 ಆಸ್ಟ್ರಾನಮಿಕಲ್ ಯೂನಿಟ್. 0.4 ಅಂದ್ರೆ ಏನು? ಆಸ್ಟ್ರಾನಮಿಕಲ್ ಯೂನಿಟ್ ಅಂತಂದ್ರೆ ಏನು? ಖಗೋಳ ದೂರ. ಖಗೋಳ ದೂರ ಅಥವಾ ಆಸ್ಟ್ರಾನಮಿಕಲ್ ಯೂನಿಟ್. ವಾಟ್ ಈಸ್ ಆಸ್ಟ್ರಾನಮಿಕಲ್ ಯೂನಿಟ್? ಆಸ್ಟ್ರಾನಮಿಕಲ್ ಯೂನಿಟ್ ಅಂತಂದ್ರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ದೂರ. ಅಂದ್ರೆ ಹೆಚ್ಚು ಕಡಿಮೆ 149.59 ಮಿಲಿಯನ್ ಕಿಲೋಮೀಟರ್. ನೋಡ್ರಿ, ಖಗೋಳ ದೂರವನ್ನ ಅಳಿಲಿಕ್ಕೆ ಸಾಕಷ್ಟು ಪಾರ್ಸೆಕ್ ಅಂತ ಒಂದು ಬಳಸ್ತಾರೆ. ಪಾರ್ಸೆಕ್ ಕೂಡ ಖಗೋಳ ದೂರವನ್ನ ಅಳೆಯುವ ಒಂದು ಸಾಧನ. ಪಾರ್ಸೆಕ್ ಅಂದ್ರೆ ಎಷ್ಟು? 1 ಪಾರ್ಸೆಕ್ ಅಂದ್ರೆ ಎಷ್ಟು? 3.26 ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರೀತಾರೆ. ಪಾರ್ಸೆಕ್ ಯೂಶುವಲಿ ದೂರ ಇದ್ದದ್ದನ್ನು ಅಳಿಲಿಕ್ಕೆ ಬಳಸ್ತಾರೆ. ಸರಿ, 3.26 ಲೈಟ್ ಇಯರ್ಸ್ ಆಸ್ಟ್ರಾನಮಿಕಲ್ ಯೂನಿಟ್. ಬೆಳಕಿನ ವರ್ಷಗಳು ಅಥವಾ ಲೈಟ್ ಇಯರ್ಸ್. ಬಹಳ ದೂರ ಇದ್ದದ್ದನ್ನ ಪಾರ್ಸೆಕ್ ನಲ್ಲಿ ಅಳಿತಾರೆ, ಹತ್ತಿರ ಇದ್ದದ್ದನ್ನ ಯಾವುದರಲ್ಲಿ ಅಳಿತಾರೆ? ಖಗೋಳ ದೂರದಲ್ಲಿ ಅಳಿತಾರೆ. ಇವೆರಡು ಗೊತ್ತಾಯ್ತಾ? ತಾಪಮಾನ ವ್ಯತ್ಯಾಸ ಇಲ್ಲಿ ನೋಡ್ರಿ, ಒಂದು ಕಡೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಒಂದು ಕಡೆ 427 ಇದೆ, ಒಂದು ಕಡೆ -185 ಇದೆ. ಅಂದ್ರೆ ಇದರ ವ್ಯತ್ಯಾಸ ಏನಿದೆ? ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಟೆಂಪರೇಚರ್. ರೇಂಜ್ ಅಂದ್ರೆ ಏನು? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ತಾಪಮಾನ ಹೈಯೆಸ್ಟ್ ಎಷ್ಟಿತ್ತು, ಲೋಯೆಸ್ಟ್ ಎಷ್ಟಿತ್ತು, ಇಷ್ಟು. ಎಲ್ಲರಿಗೂ ಅರ್ಥ ಆಯ್ತಾ ಬುಧ ಗ್ರಹದ ಬಗ್ಗೆ? ಯಾವ ಬಣ್ಣ ಇದೆ, ಎಷ್ಟು ದೂರ ಇದೆ, ಎಷ್ಟು ಉಪಗ್ರಹಗಳಿವೆ, ಯಾಕೆ ವಾತಾವರಣ ಇಲ್ಲ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ ಈಸ್ ಗಾಡ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಈಸಿ ಆಗ್ಬಿಡುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿಲ್ಲ ಏನು ಮಾಡಕ್ಕಾಗಲ್ಲ. ಒಂದು ಪಾರ್ಸೆಕ್ ಅಂದ್ರೆ 3.26 ಬೆಳಕಿನ ವರ್ಷ. ಒಂದು ಖಗೋಳ ದೂರ ಅಂತಂದ್ರೆ 149.59 ಮಿಲಿಯನ್ ಕಿಲೋಮೀಟರ್ಸ್ಗಳು. ಇಷ್ಟೇ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಭೂಮಿಗೆ ಅಪ್ಪಳಿಸದಂತೆ ಯಾವ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ? ಒಂದು ಯಾವುದು? ಅಯಾನ್ ಥ್ರಸ್ಟರ್ ತಂತ್ರಜ್ಞಾನ. ಅಯಾನ ಥ್ರಸ್ಟರ್ ಮತ್ತು ಲೇಸರ್ ತಂತ್ರಜ್ಞಾನ. ಅರ್ಥ ಆಗ್ತಿದೆಯಾ ನಿಮ್ಗೆ? ಯಾಕೆ ನ್ಯೂಸ್ ಪೇಪರ್ ನಲ್ಲಿ ಸೈನ್ಸ್ ಆರ್ಟಿಕಲ್ಗಳು, ವಿಶೇಷವಾಗಿ ಜಾಗ್ರಫಿ ಆರ್ಟಿಕಲ್ಗಳನ್ನ ನೀವು ನೋಡಬೇಕು? ಈ ಒಂದು ಆರ್ಟಿಕಲ್ ನಿಂದ ನೀವು ಮಿನಿಮಮ್ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ? ಡೈನೋಸಾರ್ಗಳು ನಾಶವಾಗಲು ಕಾರಣ. ಡೈನಾಸಾರ್ಗಳು ನಾಶವಾಗಲು ಕಾರಣ ಏನು? 6.6 ಕೋಟಿ ವರ್ಷಗಳ ಹಿಂದೆ. ಹಿಂದೆ ಏನು ಅಪ್ಪಳಿಸಿತ್ತು? 10 ಕಿಲೋಮೀಟರ್ ವ್ಯಾಸದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಿತ್ತು. ಸೊ ಇಷ್ಟು ನಿಮಗೆ ಗೊತ್ತಾಗಿದ್ರೆ ಇದರಲ್ಲಿ ನಿಮ್ಗೆ 2-3 ಕ್ವಶನ್ಗಳು. ಡಿಡಿಮೋಸ್ ಅಂದ್ರೆ ಏನು? ಕ್ಷುದ್ರ ಗ್ರಹಗಳ ದಿನ ಯಾವುದು? ಅಪ್ಪಳಿಸದಂತೆ ತಡೆಯಲಿಕ್ಕೆ ಯಾವ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀವಿ? ಡೈನೋಸಾರ್ಗಳು ಯಾಕೆ ನಾಶ ಆದವು? ಎಸ್ ಸರ್, ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಅರ್ಥ ಮೌತುಂದಾ? ಇಲ್ಲಿ ನೋಡ್ರಿ, ಇಲ್ಲಿ ಆರ್ಟಿಕಲ್ ಇದೆ, ಇಲ್ಲಿ ನೋಡ್ರಿ ಆರ್ಟಿಕಲ್ ಕಾಣಿಸ್ತಾ ಇದೆಯಾ? ಈ ಆರ್ಟಿಕಲ್ ನಿಮ್ಮ ಹೋಮ್ವರ್ಕ್ ನೀಟಾಗಿ ಓದಿ ನೋಟ್ಸ್ ಮಾಡಿ ಬರ್ಕೊಳ್ಬೇಕು. ನಾನು ಬರ್ಸಿದ್ದೀನಿ, ಬಟ್ ಪ್ರತಿದಿನ ಈ ರೀತಿ ಯಾವ್ದಾವ್ದು ಜಾಗ್ರಫಿ ಕಟ್ಟಿಂಗ್ಸ್ ಬರುತ್ತೆ ಅದನ್ನ ಫಾಲೋ ಅಪ್ ಮಾಡೋದು
ನಿಮ್ಮ ಕನಸು. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸ್ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅರ್ಥ ಆಯ್ತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಏನಂತ ಬರೀತೀರಿ? ಡಿಡಿಮೋಸ್ ಅಂತ ಬರೀರಿ. ಡಿಡಿಮೋಸ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ, ಪೋಲ್ ಹಾಕ್ಬಿಡ್ರಿ. ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಏನಂತ ಹಾಕ್ರಿ? ಎ ಅಂತ ಹಾಕ್ರಿ. ಎ ಅಂತ ಹಾಕ್ರಿ. ಪೋಲ್ ಹಾಕ್ರಿ ಎ ಅಂತೇಳಿ. ವೆರಿ ಗುಡ್. ಆಯ್ತು. ನೆಕ್ಸ್ಟ್ ಬರ್ಕೊಳ್ರಿ. ಗ್ರಹಗಳು ಅಥವಾ ಪ್ಲಾನೆಟ್ಸ್. ಸೌರಮಂಡಲದಲ್ಲಿರ್ತಕ್ಕಂಥ ಮೊದಲನೇ ಗ್ರಹ ಯಾವುದು? ಸೂರ್ಯನಿಗೆ ಅತ್ಯಂತ ಹತ್ತಿರ. ಬ್ಯಾಕ್ ಸ್ಲೈಡ್ ಮಹಾನಂದ ಬರ್ಕೊಳ್ಳಿ ಬೇಗ. ಯಾವ್ದಿದಾ? ಇದಾ? ಸೂರ್ಯನಿಗೆ ಅತ್ಯಂತ ಹತ್ತಿರ ಇರೋ ಗ್ರಹ ವೀನಸ್. ಅಜ್ಯೋತಿ